ಡ್ಯಾಮೇಜ್ ಏನಾಯ್ತು? ಅವನು ದೊಡ್ಡ ಪರ್ಕಿ. ನಾನು ಅವ್ನು ಮದುವೆ ಆಗ್ಬೇಕು, ಮದುವೆ ಆಗಿ ಅಂದ್ರೆ ನಮ್ಮಲ್ಲಿ ಅವ್ನು ಇಂಟು ಕ್ಯಾಸ್ಟ್ ಬೇರೆ ಇತ್ತು. ಅವರು ಲಿಂಗಾಯತರು, ನಾವು ಗೌಡಸ್ ಅಲ್ವಾ. ಅವರು ಅವನು ಡಬಲ್ ಗೇಮ್ ಮಾಡ್ತಿದ್ದ. ಅವ್ನು ಮಾಡ್ಕೊಳ್ಳೋದ ಬೇಡವ ಅಂತ ಅವ್ನ ಮನ್ಸಲ್ಲಿ ಇರ್ಲಿಲ್ಲ. ಅವ್ನ್ ದೊಡ್ಡ ಪರ್ಕಿ ಅಲ್ವಾ, ಈ ಹುಡುಗಿಯಲ್ಲ ಇನ್ನೊಬ್ಳು ಆತರ ಇದ್ದಿದ್ದು. ನಾನ್ ಫಸ್ಟ್ ಲವ್ ಮಾಡಿದ್ದೆ ಅವನ್ನ. ಈ ತರ ಇದ್ದಾಗ ಪ್ರೇಮ ಆಗಿತ್ತು. ಹಾ, ನಂದು ನೀವು ಟ್ರೂ ಲವ್ ಆಗಿತ್ತು. ಅವ್ನು ಆತರ ಇರ್ಲಿಲ್ಲ, ಬೇರೆ ಮದುವೆ ಮಾಡಿದ್ರು. ಆಮೇಲೆ ಏನಾಯ್ತು, ಹಿಂಗೆ ಚೆನ್ನಾಗಿದ್ವಿ. ನನ್ಗೆ ಇಷ್ಟ ಇರ್ಲಿಲ್ಲ ಅವ್ನು ಮದುವೆ ಕಷ್ಟ, ಒಂಚೂರು ಇಷ್ಟ ಇರ್ಲಿಲ್ಲ. ನಾನು ಹೇಳ್ದೆ, ನೀವು ಮನೇನು ನೋಡ್ದಂಗೆ ಏನೋ ನೋಡ್ದಂಗೆ ನಮ್ಮ ಮನೇಲಿ ಮದುವೆ ಮಾಡಿದ್ರು. ಅವ್ನು ಎಲ್ಲಿದ್ದಾನೆ ಏನಂತೆಲ್ಲ ಹುಡುಗನ್ ನೋಡಿದ್ರು ಚೆನ್ನಾಗಿದ್ರು ಅಂತ ಮದುವೆ ಮಾಡಿದ್ರು. ಮದುವೆ ಆಯ್ತು. ಒಂದ್ 2-3 ತಿಂಗಳು ಊರಲ್ಲೇ ಇದ್ವಿ. ಆಮೇಲೆ ಆಯ್ತು, ಅವ್ರು ಒಂದ್ ಸ್ವಲ್ಪ ವರದಕ್ಷಿಣೆ ದುಡ್ಡಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ರು, ಮನೆ ಮಾಡ್ಕೊಡಕ್ಕೆ ಹಂಗೆ ಹಿಂಗೆ ಅಂತ. ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಒಂಥರ ಹೋಗೋದು, ಇಸ್ಪೀಟ್ ಆಡೋದು, ಇರೋ ಬರೋ ದುಡ್ಡೆಲ್ಲ ಕಳೆದು ಬರೋದು, ಏನು ತತ್ತಿರ್ಲಿಲ್ಲ, ಏನು ಬಿಡ್ತಿರ್ಲಿಲ್ಲ, ಮನೆಗೆ ಏನು ಕೊಡ್ತಿರ್ಲಿಲ್ಲ. ಈ ತರ ಪರಿಸ್ಥಿತಿಲಿ ಇತ್ತು. ಇದನ್ನೇ ನೋಡ್ಕೊಂಡು 1 ವರ್ಷ 2 ವರ್ಷ ಹಂಗೆ ಕಾಲ ಹಾಕ್ತಿವಿ. ಅಲ್ಲಿ ಮನೆ ಚೇಂಜ್ ಮಾಡೋದು, ಇಲ್ಲಿ ಮನೆ ಚೇಂಜ್ ಮಾಡೋದು, ಇಲ್ಲಿ ಮನೆ ಚೇಂಜ್ ಮಾಡೋದು, ಇದೇ ಮಾಡ್ಕೊಂಡಿದ್ವಿ. ಆದ್ರೂ ಒಂದ್ ಸರಿ ಹೋಗ್ಲಿಲ್ಲ. ಆಮೇಲೆ ತುಂಬಾ ಅನುಮಾನ ಪಡೋನು. ಪ್ರೀತಿ ಜಾಸ್ತಿ ಇತ್ತು, ಆದ್ರೆ ಅನುಮಾನ ಜಾಸ್ತಿ ಇತ್ತು. ಊರಲ್ಲಿ ಏನು ತೀರ್ಮಾನಕ್ಕೆ ಏನು ಕರೀಲಿಲ್ಲ, ಏನು ಮಾಡ್ಲಿಲ್ಲ ಅವರು. ಅವ್ನ ಆಸ್ತಿನೂ ಬೇಡ, ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ಡೈವರ್ಸ್ಗೆ ಅಪ್ಲೈ ಮಾಡಿದೆ. ಒಂದ್ 3 ಸತಿ ನೋಟಿಸ್ ಎಲ್ಲ ಕಳ್ಸಿದ್ರು ಅವರು. ಅವ್ರೇನು ರೆಸ್ಪಾನ್ಸ್ ಮಾಡ್ಲಿಲ್ಲ. ಅವಾಗೆಲ್ಲ ಬೇಗ ಡೈವರ್ಸ್ ಆಗಿ ಹೋಗೋದಲ್ಲ. 1-3 ಸತಿ ನೋಟಿಸ್ ಕಳ್ಸಿಲ್ಲ ಅಂತಂದ್ರೆ ಅವಾಗಲೇ ಆಗ್ಬಿಡೋದು. ಅದೇನು ಇದ್ ಮಾಡ್ತಿರ್ಲಿಲ್ಲ, ಎಲ್ಲಿ ಎನ್ಕ್ವೈರಿ ಇಲ್ಲ, ಏನಿಲ್ಲ ಮಾಡ್ತಿರ್ಲಿಲ್ಲ. ಡೈವರ್ಸ್ ಎಲ್ಲ ತಗೊಂಡಾಯ್ತು. ನಾವಿಬ್ರು ಇವಳ ಲವ್ ಮಾಡ್ತಿದ್ನಲ್ಲ, ಹುಡುಗನ ಜೊತೆ ಮಾತಾಡಿ ಮದುವೆ ಮಾಡ್ಬಿಡೋಣ ಅಂತ. ಇಲ್ಲ, ಸ್ವಂತ ಅಣ್ಣ ಅಲ್ಲ, ಅದ್ರಲ್ಲಿ ಗೊತ್ತಿರೋದು, ಪಕ್ಕದ ಮನೆಯವರು ಹಂಗೆ ಹಿಂಗೆ ಎಷ್ಟು ವರ್ಷದಿಂದ ಇರ್ತಾರಲ್ಲ ಆತರ. ಆಮೇಲೆ ಅವರಿಬ್ರು ಮದುವೆ ಮಾಡೋಣ ಅಂತ ಹೋದ್ವಿ ನಾವು. ಅವರಿಬ್ರು ಮದುವೆ ಮಾಡೋ ಅಂತ ಹೋದ್ರೆ, ಅವನು ತಾಳಿ ಕಾಲುಂಗ್ರ ಎಲ್ಲ ತಂದ್ವಿ, ಬಟ್ಟೆ ಎಲ್ಲ ತಂದ್ವಿ. ಅವನೇ ಎಸ್ಕೇಪ್ ಆಗೋದ, ಸಿಗ್ಲೇ ಇಲ್ಲ. ಹುಡುಗಿ ಪ್ರೀತಿಸ್ತಿದ್ದವನು. ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ರು, ಒಂದೇ ಮನೇಲಿ ಇದ್ರು, ರಿಲೇಶನ್ಶಿಪ್ ಅಲ್ಲಿ ಇದ್ರು. ಅದಕ್ಕೆ ನಾವೇನ್ ಮಾಡಿದ್ವು, ಮದುವೆ ಮಾಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಎಲ್ಲ ತಂದು, ತಾಳಿ ಕಾಲುಂಗ್ರ ಎಲ್ಲ ಫಿಕ್ಸ್ ಆಯ್ತು. ಮದುವೆ ನಾಳೆ ಮದುವೆ ಆಗ್ಬೇಕು ಎಲ್ಲ ತಂದಿದ್ವಿ. ಅವನೇ ಇಲ್ಲ. ಅವನೇ ಎಸ್ಕೇಪ್ ಆಗೋದ. ಆಮೇಲೆ ಏನ್ ಮಾಡುದು, ಆಮೇಲೆ ಅವ್ರ ಮನೆಯವರು ಬೇರೆ ಮದುವೆ ಮಾಡಿದ್ರು ಅವಳಿಗೆ. ನೀವೆಲ್ಲ ಹೋಗಿದ್ ಗೊತ್ತಿತ್ತ ಅವ್ರ ಮನೆಯವ್ರಿಗೆ? ಇಲ್ಲ, ಅವ್ರ ಮನೆಗೆ ಏನು ಗೊತ್ತೇ ಇಲ್ಲ, ಸುದ್ದಿನೇ ಗೊತ್ತಿಲ್ಲ. ಅವ್ರ ಮದುವೆ ಮಾಡ್ತಾವ್ರೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಅವ್ರ ಊರಲ್ಲಿ ಇದ್ದಿದ್ದಲ್ವಾ. ಮತ್ತೆ ಓಡೋಗಿದ್ದು ಇದೇನು ವಿಷಯನೇ ಗೊತ್ತಿಲ್ಲ ಯಾರಿಗ ಅವ್ರಿಗೆ? ನಮಗೆ ಗೊತ್ತಿತ್ತು ಅಷ್ಟೇ, ಅವ್ರ ಮನೆಯವ್ರಿಗೆ ಏನು ಗೊತ್ತಿರಲಿಲ್ಲ. ಮದುವೆ ಇಂಥದ್ದೊಂದು ನೀವೆಲ್ಲ ಶೇರ್ ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ, ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಸುಮ್ನೆ ಅವ್ರು ನೋಡಿ ಬೇರೆ ಒಂದ್ ಮದುವೆ ಮಾಡಿದ್ರು, ಇದ್ಯಾವ್ದು ಗೊತ್ತಿಲ್ಲದೆ ಇದ್ರು. ಅವ್ರ ಅಪ್ಪ ಅಮ್ಮಗೆ ಏನು ಗೊತ್ತಿರ್ಲಿವಲ್ಲ, ಇವಳು ಮದುವೆ ಲವ್ ಮಾಡ್ತಾಳೆ ಅಂತಾನೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಅವಾಗ ಏನ್ ಮಾಡಿದ್ರು, ಅವ್ರ ಅಪ್ಪ ಅಮ್ಮ ಬೇರೆ ಮದುವೆ ಮಾಡಿದ್ರು ಅಲ್ಲೇ ಊರಲ್ಲಿ ನೋಡ್ಬಿಟ್ಟು. ನಾವು ಮದ್ವೆಗೆಲ್ಲ ಹೋಗಿದ್ವಿ. ಮದ್ವೆ ಆಯ್ತು. ಆಮೇಲೆ ಮುಗಿಸ್ಕೊ ಬಂದ್ವಿ. ಅವ್ರನ್ನ ಸೇರ್ಸಕ್ ಹೋಗಿ ನಾವಿಬ್ರು ಲವ್ ಮಾಡಿದ್ವಿ. ಅಂದ್ರೆ ಅವ್ರ ಅಮ್ಮ ಬರ್ಲಿಲ್ಲ, ಇವ್ರ ಕಡೆ ಬರ್ಲಿಲ್ಲ, ನಮ್ ಕಡೆ ಬರ್ಲಿಲ್ಲ. ನಾವಿಬ್ರೇ ಹೋಗಿದ್ವಿ. ನಾವಿಬ್ರೇ ಬೆಳಗ್ಗೆ ಇವ್ರು ಬೆಳಗ್ಗೆ ಏನೋ ಕ್ರಿಕೆಟ್ ಆಡಕಂತ ಹೋಗಿದ್ರು. ಹಂಗೆ ನಾನೇನೋ ಮಾತಾಡ್ಬೇಕಂತ ಹೋಗಿದ್ರು. ನನ್ ಕೈ ಸಿಗ್ತಿರ್ಲಿಲ್ಲ. 1 ವಾರ 15 ದಿವಸ ಕೈ ಸಿಗ್ದಂಗ ಆ ಕಡೆ ಓಡಾಡ್ತಿದ್ರು. ಅಂದ್ರೆ ಬ್ರೇಕಪ್ ಮಾಡ್ಬೇಕು, ಮೋಸ ಮಾಡ್ಬೇಕಂತ ಅವ್ರ ಅನಿಸಿಕೆ ಇತ್ತು. ಅದೇ ನಾನು ಏನೋ ಮಾತಾಡ್ಬೇಕಂತ ಹೋಗ್ಬಿಟ್ಟು, ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಅವ್ರಿಗೆ. ನಡಿ ಹೋಗೋಣ, ಆಗ್ಬಿಡೋಣ, ಮದ್ವೆನೇ ಆಗ್ಬಿಡೋಣ ಅಂತ ಅಂದ್ರು. ಮದ್ವೆ ಆಗಿ ಸತ್ತೋಗ್ಬಿಡೋಣ ಅಂತ ಹೇಳಿದ್ವಿ. ಸತ್ತೋಗ್ಬಿಡೋಣ, ಮದ್ವೆ ಆಗ್ಬಿಟ್ಟಾರ ಸತ್ತೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಬ್ರು ಹೋದ್ವಿ. ಅಂದ್ರೆ ಸಾಯುವಂತದ್ದು ಏನಾಗಿತ್ತು ಅಲ್ಲಿ? ಸಾಯೋರ್ ಇದ್ರು ಇಲ್ಲೇ. ಯಾರು ಒಪ್ಪಲ್ಲ ಅಂತಲ್ಲ, ಸಾಯೋ ನಿರ್ಧಾರ? ಒಪ್ಪಲ್ಲ. ಯಾಕಂದ್ರೆ ಒಂದು ಮಗು ಇರೋನ್ನ ಯಾರು ಒಪ್ಪಲ್ಲ ಗುರುಜಿ. ಮಗು ಬೇರೆ ಇತ್ತಲ್ವಾ, ಯಾರು ಒಪ್ಪಲ್ಲ, ಅಷ್ಟು ಸುಲಭವಾಗಿ ಯಾರು ಒಪ್ಪಲ್ಲ. ಯಾಕಂದ್ರೆ ಒಬ್ನೇ ಮಗ ಬೇರೆ ಇಂಥವ್ಳು ಕಟ್ಕೆ ಬರ್ತಾನೆ ಅಂತ ಹೇಳ್ಬಿಟ್ಟು ಯಾರು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಮದ್ವೆ ಆಗ್ಬಿಟ್ಟು ಸತ್ತೋಗ್ಬಿಡೋಣ, ನಾವ್ ಬರೋದ್ ಬೇಡ, ಸತ್ತೋಗ್ಬಿಡೋಣ ಹಂಗೆ ಅಂತ ಹೇಳ್ಬಿಟ್ಟು ನಾವ್ ಹೊರಟ್ವಿ. ಮದ್ವೆನೂ ಆದ್ವಿ. ಮತ್ತೆ ಈ ಹುಡುಗಿ ಮದ್ವೆ ಮಾಡಿದ್ವಲ್ಲ, ಅವ್ರ ಮನೆಗ್ ಹೋದ್ವಿ. ಅಲ್ಲೊಂದ್ 3 ದಿವಸ ಇದ್ವಿ ನಾವು. 3 days ಇದ್ವಿ ಅವ್ರ ಮನೇಲೆ. ಮಗು ಅಮ್ಮನ ಮನೇಲೆ ಇತ್ತು. ನಾವೆಲ್ಲ ಜೊತೆಗೆ ಇದ್ವಲ್ಲ ಅಮ್ಮನ ಮನೇಲವಾ, ನಾವಿಬ್ರು ತಾನೇ ಹೋಗಿದ್ವು, ಅಮ್ಮನ ಜೊತೆನೆ ಇತ್ತು. ಬಟ್ 3 ದಿನ ಎಲ್ಲೋಗಿದ್ರಿ ಅಂತ ಅಮ್ಮ ಕೇಳಲಿಲ್ವಾ? ಅಷ್ಟೊತ್ತಿಗೆಲ್ಲ ಅಲ್ಲ ಗೊತ್ತಾಗಿತ್ತಲ್ಲ, ಫೋನ್ ಮಾಡಿ ಹೇಳಿದ್ವಲ್ಲ. ಮದ್ವೆ ಆಗಿದ ತಕ್ಷಣ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ, ನಮ್ಮ ಮದ್ವೆ ಆದ್ವಿ ಅಂತ.
ಸಮಯ ಆಯಿತು, ಬಟ್ ಆದರೂ ಈಗ ನಾನು ಇನ್ನೊಂದು ಕರೆ ತಗೊಳ್ತೀನಿ. ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ನವ್ವ, ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೀನಿ ಗುರುಜಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನವ್ವ. ಇಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಇಲ್ಲೇ ಬೆಂಗಳೂರಿಂದ. ಇಲ್ಲೇ ಬೆಂಗಳೂರು. ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡುತ್ತಿದ್ದೀರಿ? ಕಾರ್ಯಕ್ರಮ ಒಂದು 7-8 ತಿಂಗಳಿಂದ ನೋಡ್ತಾ ಇದೀನಿ ಗುರುಜಿ. ಏನ್ ಮಾಡ್ಕೊಂಡಿರೋದು? ನಾವು ಹೋಟ್ಲು ಬಿಸ್ನೆಸ್ ಮಾಡೋದು ಫುಟ್ಪಾತ್ ಮೇಲೆ. ಸಂತೋಷ. ಫುಟ್ಪಾತ್ ಮೇಲೆ ಹೋಟ್ಲ್ ಬಿಸ್ನೆಸ್ ಮಾಡ್ತೀರಾ? ಫುಟ್ಪಾತ್ ಮೇಲೆ ಹೋಟ್ಲು ಅಂಗಡಿ ಇಟ್ಕೊಂಡಿದೀವಿ. ಆಯ್ತವ. ಎಷ್ಟು ವರ್ಷ ನಿಮಗೆ? ನನಗೆ 40 ವರ್ಷ ಆಯ್ತು. 40 ವರ್ಷ. ಸಂತೋಷ. ಕಾರ್ಯಕ್ರಮ 7-8 ತಿಂಗಳಿಂದ ನೋಡ್ತಿರೋದಾ? ಹಾ, ಹೌದು ಗುರುಜಿ. ಅಂದ್ರೆ ಏನ್ ಯಾರಾದ್ರೂ ಹೇಳಿದ್ದ, ನಿಮಗೆ ಸಿಕ್ಕಿದ್ದ? ಇಲ್ಲ ಹಂಗೆ ಸಿಕ್ಕಿದ್ದು. ಯೂಟ್ಯೂಬ್ ಹಂಗೆ ನೋಡ್ತಾ ಇರ್ಬೇಕಾದ್ರೆ, ಹಂಗೆ ಫೇಸ್ಬುಕ್ ಅಲ್ಲಿ ಹಂಗೆ ನೋಡ್ತಾ ಇರ್ಬೇಕಾದ್ರೆ ಸಿಕ್ಕಿತ್ತು ಗುರುಜಿ. ಹೌದಾ? ನೋಡ್ತಾ ಇರ್ತೀರಿ ಬಿಡುವಾದಾಗ ಏನು ಕೆಲಸ ಮಾಡೋ ಟೈಮಲ್ಲೆಲ್ಲ ನಿಮ್ದೆ. ಹೌದಾ? ಕೆಲಸ ಮಾಡ್ಕೊಂಡೆ, ಅಡಿಗೆ ಮಾಡ್ಕೊಂಡೆ, ನಿಮ್ ಕಾರ್ಯಕ್ರಮ ಕೇಳ್ಕೊಂಡೆ ಅಡಿಗೆ ಮಾಡ್ತಾ ಇರೋದು. ಓಕೆ. ನಿಮ್ ಕೆಲಸ ಅಂದ್ರೆ ಫುಟ್ಪಾತ್ ಅಲ್ಲಿ ಇಡೋದ್ರಿಂದ ಎಷ್ಟು ಅಡಿಗೆ ತಯಾರು ಮಾಡ್ತೀರಿ ಒಂದು ಬೆಳಿಗ್ಗೆ ನಾಷ್ಟಕ್ಕೆ? ಅಂದ್ರೆ ಬೆಳಿಗ್ಗೆ ನಾಷ್ಟಕ್ಕೆ ಅದೇ ಎಷ್ಟು ಅಡಿಗೆ ಅಂತನಾ? ಎಷ್ಟು ಜನಕ್ಕೆ ಅಂತ ಅಂದಾಜು ಮಾಡ್ಕೊಂಡಿರ್ತೀರಾ? ಅಂದಾಜು ಡೈಲಿ ಬರ್ತಾ ಇರ್ತಾರಲ್ವಾ? ಓಕೆ. ಡೈಲಿ ಅಂತಲೂ ಇರ್ತಾರೆ, ಕೆಲವೊಬ್ರು ಅಕಸ್ಮಾತ್ ಆಗಿ ಬರೋರು ಒಂದಷ್ಟು ಜನ ಇರ್ತಾರೆ. ಅದು ಎಕ್ಸ್ಟ್ರಾ ಬರೋರು ಸ್ವಲ್ಪ ಎಕ್ಸ್ಟ್ರಾ. ಅದು ಗೊಜ್ಜು ಗಿಜ್ಜು ಎಲ್ಲ ಮಾಡಿರ್ತೀವಿ. ಚಿತ್ರಾನ್ನ ಗೊಜ್ಜು, ಪುಳಿಯೋರ ಗೊಜ್ಜು, ಅದನ್ನ ಕರೆದ್ರೆ ಅದನ್ನ ಅದು ಎಷ್ಟು ಒಂದು 60-70 ಜನ. ಓಕೆ. ಬೆಳಿಗ್ಗೆ ಅಂದ್ರೆ ಬೆಳಿಗ್ಗೆ ಮಾತ್ರನೇ, ಮಧ್ಯಾಹ್ನ ಸಂಜೆನೂ ಇದೆಯಾ ನಿಮ್ಮ ಹೋಟ್ಲಲ್ಲಿ? ಇಲ್ಲ, ಬೆಳಗ್ಗೆ ಮಧ್ಯಾಹ್ನ ಅಷ್ಟೇ. ಬೆಳಿಗ್ಗೆ ಮಧ್ಯಾಹ್ನ? ಬೆಳಗ್ಗೆ ಮಧ್ಯಾಹ್ನ. ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ ಮಾತ್ರ ಅಷ್ಟೇ. ಆಗ್ಲವ್ವ. ಎಷ್ಟು ಜನ ಇದ್ದೀರಿ? ನಾವು 4 ಜನ ಇದ್ದೀವಿ. ಯಾರ್ಯಾರು ಮನೆಯಲ್ಲಿ? ನಾನು, ನಮ್ಮನೆ ಹಸ್ಬೆಂಡ್, ನಮ್ಮಿಬ್ರು ಮಕ್ಕಳು. ಅಲ್ಲ, ಹೋಟ್ಲಲ್ಲಿ ಎಷ್ಟು ಜನ ಕೆಲಸ ಮಾಡ್ತೀರಿ? ಕೆಲಸ ಯಾರು ಮಾಡಲ್ಲ ಗುರುಜಿ, ನಾನು ಹಸ್ಬೆಂಡ್ ಅಷ್ಟೇ. ಆಮೇಲೆ ಒಬ್ರು ಕೆಲಸದವ್ರು ಪಾಯ ತೊಳಿಯಕಂತ ಒಬ್ರು ಇಟ್ಕೊಂಡಿದೀವಿ. ಸಂತೋಷ. ಅಡಿಗೆ ಎಲ್ಲ ನೀವೇ ತಯಾರು ಮಾಡ್ತೀರಾ? ನಾವೇ ಮಾಡ್ತೀವಿ ಅಡಿಗೆ. ಓಹೋ, ಹಂಗಾರೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಿ ನೀವು. ಏನೋ ದೇವ್ರ ಇಚ್ಛೆ, ಒಂದು ದೇವ್ರು ಕೊಟ್ಟ ವರ ಅಂತ ಅನ್ಕೋಬಹುದು ಅಷ್ಟೇ. ಆಗ್ಲವಾ? ನೋಡಿ, ಸ್ವಂತ ವ್ಯವಹಾರ ಮಾಡ್ಕೊಂಡು ಜೀವನ ಮಾಡ್ತಿದ್ದೀರಿ. ಶ್ರಮಜೀವಿಗಳು. ಏನು ಪರವಾಗಿಲ್ವಾ? ಜೀವನ ನಡೆಯುತ್ತಾ? ಪರವಾಗಿಲ್ಲ ಗುರುಜಿ, ದೇವ್ರ ತಕ್ಕ ಮಟ್ಟಿಗೆ ಇಟ್ಟಾನೆ. ಆದ್ರೆ ಎಲ್ಲ ಕಳ್ಕೊಂಡ್ಬಿಟ್ಟಿದೀನಿ. ಪರವಾಗಿಲ್ಲ, ಅದು ಕಳ್ಕೊಂಡ್ರು ದೇವ್ರು ನನಗೇನ್ ಮೋಸ ಮಾಡಿಲ್ಲ. ಏನ್ ತಂದ್ವವ ನಾವು? ನಾವೇನು ತಂದಿರ ಗುರುಜಿ. ನಾವ್ ತಂದು ಇಲ್ಲ, ತಗೊಂಡು ಹೋಗೋದು ಇಲ್ಲ. ಇಲ್ಲೇ ಕಳ್ಕೊಳ್ಳೋದೇ ಜೀವನ. ಹೌದು, ಇಲ್ಲೇ ಕಳ್ಕೊಂಡು ಇಲ್ಲೇ ಬೆಳ್ಕೊಂಡು ಹೋಗ್ತೀವಿ. ಇಲ್ಲೇ ಖಾಲಿ ಬರ್ತೀವಿ. ಉರ್ಧಾರನೂ ಇರಲ್ಲ, ಖಾಲಿ ಬರ್ತೀವಿ, ಬೆಳಿತೀವಿ, ಏನೋ ಆಸೆ ಪಡ್ತೀವಿ, ಪಡ್ಕೊಂಡು ಅಂತ ಎಲ್ರಿಗೂ ತೋರಿಸ್ತೀವಿ. ಮತ್ತೆ ನೋಡ್ತಿದ್ದಂಗೆ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಅದೇ ಆದ್ರೂ ಮನುಷ್ಯನ ಆಸೆ ಬಿಡೋವಲ್ಲ ಗುರುಜಿ. ಬೇಕೇ ಬೇಕು ಅನ್ನೋದು. ನಿಜ. ಏನ್ ಪಾತಾಳಕ್ ಹೋದ್ರು ಅವನ್ಗೆ ಆಸೆ ಇದ್ದಿದ್ದೆ. ಅದೇ ನಾಳೆ ಸಾಯ್ತೀನಿ ಅಂತ ಗೊತ್ತಿರೋ ಅವ್ರಿಗೆ ಇವತ್ತಿನ ಬದುಕು ಮಾತ್ರ ಅಷ್ಟೇ. ನಾಳೆ ಏನಂತ ಗೊತ್ತಿಲ್ಲ. ಆದ್ರೆ ನಿಜ. ಆಸೆ ಬಿಡೋದು ಅಂದ್ರೆ ಬದುಕೋದನ್ನೇ ನಿಲ್ಸ್ಬಿಡೋದು ಅಂತಲ್ಲ. ಈ ಬದುಕನ್ನ ಶಿವನ ಪ್ರಸಾದ ಅಂತ ಸ್ವೀಕರಿಸೋಕೆ ಬಹಳ ದೊಡ್ಡ ತಿಳುವಳಿಕೆ ಬೇಕು. ಬಟ್ ಇರಲ್ಲ. ಅದು ಏನ್ ಮಾಡ್ತೀರಿ, ಹಂಗಿದೆ ಬದುಕು. ಆಗ್ಲವಾ? ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಗುರುಜಿ, ಹೇಳ್ಕೊಬೇಕಂತಾನೆ ಫೋನ್ ಮಾಡಿದೆ. ಫಸ್ಟ್ ಟೈಮ್ ಕಾಲ್ ಮಾಡಿದೀನಿ ಇವತ್ತು. ಹೌದಾ? ಕತೆ ಕೇಳ್ತಾ ಇದ್ರಿ? ಬೇರೆ ಕತೆ ಕೇಳ್ತಾ ಇದ್ವಿ. ಈಗ ನಮ್ ಕತೆನೇ ಹೇಳೋಣ ಅಂತ ಮಾಡಿದ್ವಿ. ಹೇಳವ. ನಾವು 5 ಜನ ಮಕ್ಳು. ನಮ್ಮ ಅಪ್ಪ ಅಮ್ಮಗೆ. ನಮ್ಮ ಅಪ್ಪಂಗೆ 2 ಹೆಂಡ್ತಿರು. ನಾನು ಚಿಕ್ಕ ಅಪ್ಪ ಅಮ್ಮಂಗೆ 2 ಹೆಂಡ್ತಿರು ಅಂದ್ರೆ ಸ್ವಂತ ಅಕ್ಕ ತಂಗಿಯರೇ ಅವರಿಬ್ರು. ಸ್ವಂತ ಅಕ್ಕ ತಂಗಿಯರವರು. ಅಕ್ಕ ತಂಗಿದಿರ್ನ ನಿಮ್ಮ ಅಪ್ಪ ಒಬ್ಬರೇ ಮದುವೆ ಆಗಿದ್ರ? ಹೌದು. ಯಾಕ ಹಂಗೆ? ಅದು ಗೊತ್ತಿಲ್ಲ ಗುರುಜಿ. ಅದು ಮಾತ್ರ ಇನ್ನು ಅಂದ್ರೆ ರಿವೀಲ್ ಮಾಡೇ ಇಲ್ಲ ಅವರು. ಯಾಕೆ ಮದುವೆ ಅಂತಾನು ರಹಸ್ಯವಾಗಿ ಉಳಿದ್ಬಿಟ್ಟಿದ್ಯಾ? ರಹಸ್ಯವಾಗಿ ಅಂತಂದ್ರೆ ಅವಾಗೆಲ್ಲ ಏನು ಬೇರೆಯವ್ರಿಗೆಲ್ಲ ಕೊಟ್ಟು ಮಾಡಕ್ಕೆ ವರದಕ್ಷಿಣೆ ಇರ್ತಿರ್ಲಿಲ್ಲ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಮಾಡ್ಕೊಂಡ್ಬಿಡೋದಲ್ಲ. ಹಿಂದಿನ ಕಾಲದ್ದು ಹಂಗೆ ಮಾಡ್ಕೊಂಡ್ಬಿಡೋರಲ್ಲ. ವರದಕ್ಷಿಣೆ ಇಲ್ಲ ಅದು ಇದು ಅಂತ ಹಂಗೆ ಮಾಡ್ಕೊಂಡ್ಬಿಟ್ರಂತೆ.
ಅವಾಗೆಲ್ಲ 5 ಜನ ಮಕ್ಕಳು, ನಮ್ಮ ಅಪ್ಪ ಅಮ್ಮಂಗೆ. ನಾನ್ ಚಿಕ್ಕೋಳು ಹೆಂಡತಿ ಮಕ್ಕಳು ಇಬ್ರು. ನಮ್ಮ ದೊಡ್ಡಮ್ಮಂಗೆ 2 ಗಂಡು 1 ಹೆಣ್ಣು. ನಾನು ನಮ್ಮಮ್ಮಂಗೆ 1 ಗಂಡು 1 ಹೆಣ್ಣು. ಒಟ್ಟು ಟೋಟಲ್ 5 ಜನ ನಾವು. ಎಲ್ಲ ಒಳ್ಳೆ ಕೆಲ್ಸದಲ್ಲಿ ಅವರೇ, ಎಲ್ಲ ಕೆಲಸದಲ್ಲಿ ಚೆನ್ನಾಗಿದ್ದಾರೆ. ನಾನು PUC ಓದ್ಬೇಕಾರೆ ನನ್ ಮದ್ವೆ ಆಯ್ತು. PUC ಮುಗಿಸಿದ್ದೆ, ಮನೇಲಿದ್ದೆ. 17 ವರ್ಷಕ್ಕೆ ಮದ್ವೆ ಆಯ್ತು. 17 ವರ್ಷಕ್ಕಂದ್ರೆ ನಾನೊಂದು ಹುಡುಗನ್ ಲವ್ ಮಾಡಿದ್ದೆ ಫಸ್ಟೇ. ಅವನು ದೊಡ್ಡ ಪೊರ್ಕಿ ಅಂತ ನಂಗೆ ಗೊತ್ತಿಲ್ಲ, ಆಗಿನ ಮನ್ಸು ಗೊತ್ತಲ್ಲ. ಒಂದು ಹುಡುಗನ್ ಲವ್ ಮಾಡಿದ್ರಿ? ಹೌದೌದು, ಕಾಲೇಜ್ ಜೊತೆ. ಎಷ್ಟು ವರ್ಷ ಆದ್ರೆ ಮಾಡಿದ್ರಿ? 1-2 ವರ್ಷ, 1 ವರ್ಷ 2 ವರ್ಷ. ಕಾಲೇಜ್ ಮುಗಿಸ್ಕೊಂಡು 1 ವರ್ಷ 2 ವರ್ಷ ಮನೇಲಿ ಇದ್ವಲ್ಲ, ಅವಾಗ ಕಾಲೇಜಿಂದ ಫಸ್ಟ್ PU ಇಂದ 2 ವರ್ಷ ಮಾಡಿದ್ದು. ಅವನ ನಿಮ್ಮೆಜ್ಞೆ ಹಾಳು ಮಾಡ್ದ, ಡ್ಯಾಮೇಜ್ ಮಾಡ್ದ. ಹೆಂಗೆ? ಅವ್ನ್ ದೊಡ್ಡ ಪೊರ್ಕಿ ಅವನು. ಅವನ ಬಗ್ಗೆ ನಂಗೆ ಅಷ್ಟು ಇಲ್ಲ ಗೊತ್ತಿಲ್ಲ. ಆದ್ರೆ ಹುಡುಗಾಟ ಅಂತ ಹೇಳ್ತಾರಲ್ಲ, ಹಂಗೆ ಆಗಿನ ಲೈಫ್ ಅದ್ ಹಾಳು ಮಾಡ್ಕೋತೀವಿ, ಆಮೇಲೆ ಅದನ್ನ ಯೋಚನೆ ಮಾಡೋದು. ಡ್ಯಾಮೇಜ್ ಏನಾಯ್ತು? ಅವನ್ ದೊಡ್ಡ ಪೊರ್ಕಿ. ನಾನು ಅವ್ನ ಮದುವೆ ಆಗ್ಬೇಕು, ಮದುವೆಯಾಗಿ ಅಂದ್ರೆ ನಮ್ಮಲ್ಲಿ ಅವ್ನ ಇಂಟರ್ ಕ್ಯಾಸ್ಟ್ ಬೇರೆ ಇತ್ತು. ಅವರು ಲಿಂಗಾಯತರು, ನಾವು ಗೌಡಸ್ ಅಲ್ವಾ. ಅವರು ಅವನು ಡಬಲ್ ಗೇಮ್ ಮಾಡ್ತಿದ್ದ. ಅವ್ನು ಮಾಡ್ಕೊಳ್ಳೋದು ಬೇಡವ ಅಂತ ಅವ್ನ ಮನ್ಸಲ್ಲಿ ಇರ್ಲಿಲ್ಲ. ಅವ್ನ್ ದೊಡ್ಡ ಪೊರ್ಕಿ ಅಲ್ವಾ, ಈ ಹುಡುಗಿಯೆಲ್ಲ ಇನ್ನೊಬ್ಳು ಆತರ ಇದ್ದಿದ್ದು. ನಾನು ಫಸ್ಟ್ ಲವ್ ಮಾಡಿದ್ದೆ ಅವನ್ನ. ಈ ತರ ಇದ್ದಾಗ ಪ್ರೇಮ ಆಗಿತ್ತು. ನಂದು ಟ್ರೂ ಲವ್ ಆಗಿತ್ತು, ಅವ್ನ್ ಆತರ ಇರ್ಲಿಲ್ಲ. ನಾನು ಅದನ್ನೇ ನಂಬ್ಕೊಂಡೆ, ಹಂಗೆ ಹಿಂಗೆ ಅಂತ. ಆಮೇಲೆ ಸರಿ ಅನ್ಬಿಟ್ಟು ಆಮೇಲೆ ಮನೆಯವರಿಗೆಲ್ಲ ಗೊತ್ತಾಯ್ತು. ಅವ್ರ ಫಸ್ಟ್ BCom ಸೇರ್ಸಿದ್ರು. ಅಷ್ಟ್ರಲ್ಲಿ ಇದೆಲ್ಲ ಗೊತ್ತಾದ್ಮೇಲೆ ಅವ್ರು ಮದುವೆ ಮಾಡಿ ಕಳ್ಸ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು. ಅವಾಗ ಏನ್ ಮಾಡಿದೆ ನಾನು, ಸರಿ ಅನ್ಬಿಟ್ಟು ಇನ್ನೇನ್ ಮಾಡಕ್ಕಾಗುತ್ತೆ, ಅವನೇ ಬೇಕು ಅಂತ ನಾನು ಇಷ್ಟು ಆಟ ಮಾಡ್ದೆ. ಆದ್ರೂ ನಮ್ಮಲ್ಲೆಲ್ಲ ಹಂಗ್ ಸಾಯ್ತೀನಿ ಈ ತರ ಮಾಡು, ಅವನೇ ಮದ್ವೆ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಾವ್ದೋ ಹುಡುಗ ಸಿಕ್ತಾ ಅನ್ಬಿಟ್ಟು ಮದ್ವೆ ಮಾಡಿ ಕಳ್ಸಿದ್ರು. ಅಂದ್ರೆ ಆ ಹುಡುಗ ಬೇಕು ಅಂತ ಹಠ ಮಾಡಿದಾಗ ಮನೆಯವ್ರು ಒಪ್ಲಿಲ್ಲ? ಮನೆಯವ್ರು ಒಪ್ಲಿಲ್ಲ. ಅವ್ನ್ ಪೊರ್ಕಿ ಬೇಡ, ನಾ ಸಾಯ್ತೀವಿ, ಅವ್ನು ಮದ್ವೆ ಆದ್ರೆ ನಾವು ಸತ್ತೋಯ್ತೀವಿ ಎಲ್ಲಾರು, ಹಂಗೆ ಹಿಂಗೆ ಅಂತ ಇದ್ ಮಾಡಿದ್ರು. ಅದು ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಮನೆ ಸ್ವಂತ ಮನೆ ಇತ್ತು. ಅಂದ್ರೆ ನಾವು ಏನಂತಂದ್ರೆ ಏನೋ ಒಂದ್ ಬಿಟ್ರು ಅವ್ರ ಅಪ್ಪ ಅಮ್ಮ ಒಪ್ಲಿಲ್ವಲ್ಲ. ಅವ್ರ ಅಪ್ಪ ಅಮ್ಮ ಲಿಂಗಾಯತಲ್ವಾ, ಅವರು ಒಪ್ಲಿಲ್ಲ. ಆಮೇಲೆ ಗೊತ್ತಾಗಿದ್ದ? ಆಮೇಲೆ ಗೊತ್ತಾಯ್ತು. ಅವ್ನು ಲವ್ ಮಾಡಾದ್ಮೇಲೆ ಅವ್ನ್ ಪೊರ್ಕಿ ಅಂತ, ದೊಡ್ಡ ಪೊರ್ಕಿ ಅಂತ ಆಮೇಲೆ ಗೊತ್ತಾಯ್ತು. ಆದ್ರೂ ಹಚ್ಕೊಂಡ್ಬಿಟ್ಟಿದ್ನಲ್ಲ, ಬಿಡಕ್ಕಾಗಲ್ಲ. ಏನೋ ಸರಿ ಹೋಗ್ಬೋದು ಮುಂದಕ್ಕೆ ಮದುವೆ ಇದೆ ಆದ್ರೆ ಅನ್ನೋದು ಆ ಪರಿಸ್ಥಿತಿ ಇತ್ತು. ಎಷ್ಟೋ ಹೆಣ್ಮಕ್ಳು ಇದೇ ಮನಸ್ಥಿತಿಯಲ್ಲಿ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೌದು. ಅಂದ್ರೆ ಅಷ್ಟ ಆ ಏಜ್ ಅಲ್ಲಿ ಹಿಂಗೆ ಅಂತಂದ್ರೆ ಗೊತ್ತಾಗಲ್ಲ ಏನುವೆ. ಯಾಕಂದ್ರೆ ಅದು ಬರೀ ನಮ್ಮನ್ನ ನಾವು ಮಾತ್ರ ಸೆಕ್ಯೂರ್ ಆಗ್ಬೇಕು ಅಷ್ಟೇ ನೋಡ್ತೀವಿ. ನಮ್ ಲವ್ ಮಾತ್ರ ಟ್ರೂ ಆಗ್ಬೇಕು, ಅದೇನಾರ ಆಗಿರ್ಲಿ. ಆತರ ಇರುತ್ತಲ್ವ ಅವಾಗ. ಅಂದ್ರೆ ಅವಾಗ ಏನು ಗೊತ್ತಾಗಲ್ಲ. ಬೇಕೇ ಬೇಕು ಅಂದ್ರೆ ಆತರ ಬೇಕೇ ಬೇಕು, ಆತರ ಅದೇನಾರ ಕೂಡು ಅಂತಾರಲ್ಲ ಹಂಗೆ. ಅವನಿಂದ ಮದುವೆ ಮಾಡಿದ್ರು. ಅವನು ಡ್ಯಾಮೇಜ್ ಅಂದ್ರೆ ಈ ಕಡೆ ಎಜುಕೇಶನ್ ಹಾಳಾಯ್ತು ಅವನಿಂದ. ಎಜುಕೇಶನ್ ಬಿಟ್ಟೆ. ಅಂದ್ರೆ ಅವ್ರ ಮನೇಲಿ ಓದಿಸ್ಲಿಲ್ಲ, ಇಷ್ಟೊಂದೆಲ್ಲ ಆಯ್ತಲ್ಲ, ಇನ್ನೇನೆಲ್ಲ ಮಾಡ್ಕೊಂಡ್ಬಿಡ್ತಾಳೆ ಅಂತ ಓದಿಸ್ಲಿಲ್ಲ. ನನ್ನ ಜೊತೆ ಹೋಗಕ್ಕೂ ರೆಡಿ ಆಗಿದ್ದೆ, ಆದ್ರೆ ಅವ್ನ್ ಕರ್ಕೊಂಡೋಗಕ್ಕೆ ರೆಡಿ ಇರ್ಲಿಲ್ಲ. ನೀವು ರೆಡಿ ಇದ್ರಿ ಹೋಗ್ಲಿಕ್ಕೆ? ಅವ್ನ್ ಕರ್ಕೊಂಡೋಗಕ್ಕೆ ರೆಡಿ ಇರ್ಲಿಲ್ಲ. ಅಂದ್ರೆ ನನ್ಗೆ ಅವ್ರ ಮನೇಲಿ ಒಪ್ಕೋತಾರಂತ ಸ್ವಲ್ಪ ಭರವಸೆ ಇತ್ತು. ಯಾಕಂದ್ರೆ ಸ್ವಲ್ಪ ಪೊರ್ಕಿ ಇದ್ನಲ್ಲ, ಏನಾರ ಬದಲಾಯಿಸ್ಬೋದು, ಏನಾರ ಮಾಡ್ಬೋದು. ಅವ್ರಪ್ಪ ಕೆಲಸ ಮಾಡ್ತಿದ್ರು, ಮನೆ ಸ್ವಂತಗಿಂತ ಮನೆ ಮಾಡಿದ್ರು. ಸೈಡ್ ಅಂದ್ರೆ ಫೈನಾನ್ಸಿಯಲ್ ಚೆನ್ನಾಗಿದ್ರು ಅವರು. ಇವನ್ ಮಾತ್ರ ಹಂಗೆ ಇವನು ಮಾತ್ರ ಅಷ್ಟೇ ಪೊರ್ಕಿ. ಯಾಕಂದ್ರೆ ಅಪ್ಪನ ಆಸ್ತಿ ಅನುಭವಿಸ್ಬೇಕಿತ್ತಲ್ಲ, ಆತರ ಅವನು ಪೊರ್ಕಿ ಆಗಿದ್ದಷ್ಟೇ. ಸರಿ ಅನ್ಬಿಟ್ಟು ಬೇರೆ ಮದ್ವೆ ಮಾಡಿದ್ರು. ಆಮೇಲೆ ಏನಾಯ್ತು, ಹಿಂಗೆ ಚೆನ್ನಾಗಿದ್ವಿ. ನನ್ಗೆ ಇಷ್ಟ ಇರ್ಲಿಲ್ಲ ಅವ್ನು ಮದುವೆ ಆಗಕ್ಕೆ, ಅಷ್ಟು ಒಂಚೂರು ಇಷ್ಟ ಇರ್ಲಿಲ್ಲ. ನಾನು ಹೇಳ್ದೆ, ನೀವು ಮನೇನು ನೋಡ್ದಂಗೆ ಏನೋ ನೋಡ್ದಂಗೆ ನಮ್ಮ ಮನೇಲಿ ಮದುವೆ ಮಾಡಿದ್ರು. ಅವ್ನು ಎಲ್ಲಿದ್ದಾನೆ ಏನಂತೆಲ್ಲ ಹುಡುಗನ್ ನೋಡಿದ್ರು ಚೆನ್ನಾಗಿದ್ರು ಅಂತ ಮದುವೆ ಮಾಡಿದ್ರು. ಮದುವೆ ಆಯ್ತು. 1-2-3 ತಿಂಗಳು ಊರಲ್ಲೇ ಇದ್ವಿ. ಆಮೇಲೆ ಆಯ್ತು, ಅವ್ರು ಒಂದ್ ಸ್ವಲ್ಪ ವರದಕ್ಷಿಣೆ ದುಡ್ಡಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ರು, ಮನೆ ಮಾಡ್ಕೊಡಕ್ಕೆ ಹಂಗೆ ಹಿಂಗೆ ಅಂತ. ಯಾರು? ಈ ಬೆಂಗಳೂರು, ಇಲ್ಲಿ ನಮ್ಮ ಮನೆಯವರು, ನಮ್ಮ ಅಪ್ಪನ ಮನೆ ಕಡೆಯವರು ಸ್ವಲ್ಪ ವರದಕ್ಷಿಣೆ ದುಡ್ಡೆಲ್ಲ ಉಳಿಸ್ಕೊಂಡಿದ್ರು. ಮನೆ ಮಾಡ್ಕೊಡೋಣ ಬಂದ್ರೆ ಬೆಂಗಳೂರಿಗೆ ಎಲ್ಲಿ ಹೋಗ್ತಾರೆ ಇನ್ನ ಅಂತ. ಆಮೇಲೆ ನಿಮಿಷ ವರದಕ್ಷಿಣೆ ಹಣವನ್ನ ಉಳಿಸ್ಕೊಂಡಿದ್ರ?
ವರದಕ್ಷಿಣೆ ಕೊಡೋ ಹಣದಲ್ಲಿ 100 ಗ್ರಾಮ್ ಚಿನ್ನ, 50,000 ರೂಪಾಯಿ ದುಡ್ಡು ಅಂತ ಮಾತಾಡಿದ್ರಲ್ಲ, ಅದ್ರಲ್ಲಿ ಸ್ವಲ್ಪ ದುಡ್ಡು ಉಳಿಸ್ಕೊಂಡಿದ್ರು, ಇಲ್ಲಿ ಮನೆಗಿನೇ ಮಾಡ್ಕೊಡಕ್ಕೆ ಅವ್ರಿಗೆ ಏನಾರು ಮಾಡ್ಕೊಡಕ್ ಆಗುತ್ತೆ ಅಂತ. ಓಕೆ, ಕಳೆದು ಬಿಡ್ತಾನೆ ಅಂತಲ್ಲ ಅಥವಾ ಬಂದಾಗ ಮಾಡ್ಕೊಡೋಣ ಅಂತಲ್ಲ? ಅವ್ನಿಗೇನು ಇರ್ಲಿಲ್ವಲ್ಲ, ಇಲ್ಲೇ ಬಂದ್ ಮಾಡ್ಬೇಕಿತ್ತಲ್ಲ. ಹಿಂಗ್ ಬಂದ್ರೆ ನಾವೇ ಅದೇ ದುಡ್ಡು ಉಳಿಸ್ಕೊಂಡು ಅವ್ರಿಗೆ ಏನ್ ಬೇಕು ತಕೊಳ್ಳೋಣ, ಮನೆಗೆ ಏನೇನ್ ಐಟಮ್ಸ್ ಬೇಕು ಅದೆಲ್ಲ ತಕೊಳ್ಳೋಣ ಅನ್ಕೊಂಡು ಉಳಿಸ್ಕೊಂಡಿದ್ರು. ನಾವೊಂದ್ 3 ತಿಂಗಳು ಊರಲ್ಲೇ ಇದ್ವಿ. ಊರಲ್ಲಿದ್ರೆ ಆಮೇಲೆ ಅಲ್ಲಿಂದ ಅವ್ರಿಗೇನು ಇಲ್ಲ, ಒಳ್ಳೆ ಕೆಲ್ಸ ಇತ್ತು ಅವನಿಗೆ, ಆದ್ರೆ ಅವನು ಮೈಬಗ್ಸ್ ಮಾಡ್ತಿರಲ್ಲ, ಸೋಂಬೇರಿ. ಆಮೇಲೆ ಸೋಂಬೇರಿ ಮತ್ತೆ ಇದು ಎಂತದು ಇದಾಡ್ತಾರ, ಜೂಜಾಡ್ತಾರಲ್ಲ, ಅದು ಇಸ್ಪಿಟ್ ಜಾಸ್ತಿ ಆಡೋಣ ಅವನು. ಬಂದ್ವಿ ಬಂದು ನಮ್ಮ ಹಿಂಗೆ ಅಣ್ಣನ ಜೊತೆನೆ ಇದ್ದು ಸ್ವಲ್ಪ ದಿವಸ. ಅವ್ರ ಮೇಲೆ ಇದು ಯಾವ್ದು ಬೇಜವಾಬ್ದಾರಿ ಅವನು. ಅವ್ನ್ ಕೆಲ್ಸಕ್ಕೆ ಹೋಗ್ತಿರಲಿಲ್ಲ, ಬರೀ ಬೆಳೆಯಿಂದ ಹೋಗೋದು, ಸಾಯಂಕಾಲ ಬರೋದು. ಆಮೇಲೆ ಏನ್ ಮಾಡ್ದ, ಅನುಮಾನ ಪಡಕ್ ಸ್ಟಾರ್ಟ್ ಮಾಡ್ದ ಅವನು. ನಾನು ಮನೇಲೇ ಇದ್ದೆ, ಎಲ್ಲೂ ಹೋಗ್ತಿರ್ಲಿಲ್ಲ, ಅನುಮಾನ ಪಡಕ್ ಸ್ಟಾರ್ಟ್ ಮಾಡ್ದ. ಸರಿ ಅನ್ಬಿಟ್ಟು ನಮ್ಮ ಅಣ್ಣವ್ರ ಜೊತೆ 3 ತಿಂಗಳು ಇದ್ವಿ. ಆಮೇಲೆ ಬೇರೆ ಮನೆ ಮಾಡ್ಕೊಟ್ರು ಇಲ್ಲೇ ಬೆಂಗಳೂರಲ್ಲೇ. ಅಲ್ಲೂ ಮಾಡ್ಕೊಟ್ರು, ಅಲ್ಲೂ ಏನಿಲ್ಲ, ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಏನು ಮಾಡ್ತಿರ್ಲಿಲ್ಲ. ಒಂಥರ ಹೋಗೋದು, ಇಸ್ಪೀಟ್ ಆಡೋದು, ಇರ ಬರೋ ದುಡ್ಡೆಲ್ಲ ಕಳೆದು ಬರೋದು, ಏನು ತತ್ತಿರ್ಲಿಲ್ಲ, ಏನು ಬಿಡ್ತಿರ್ಲಿಲ್ಲ, ಮನೆಗೆ ಏನು ಕೊಡ್ತಿರ್ಲಿಲ್ಲ. ಈ ತರ ಪರಿಸ್ಥಿತಿಲಿ ಇತ್ತು. ಇದನ್ನೇ ನೋಡ್ಕೊಂಡು 1 ವರ್ಷ 2 ವರ್ಷ ಹಂಗೆ ಕಾಲ ಹಾಕ್ತಿವಿ. ಅಲ್ಲಿ ಮನೆ ಚೇಂಜ್ ಮಾಡೋದು, ಇಲ್ಲಿ ಮನೆ ಚೇಂಜ್ ಮಾಡೋದು, ಇದು ಮನೆ ಚೇಂಜ್ ಮಾಡೋದು, ಇದೇ ಮಾಡ್ಕೊಂಡಿದ್ವಿ. ಆದ್ರೂ ಒಂದ್ ಸರಿ ಹೋಗ್ಲಿಲ್ಲ. ಆಮೇಲೆ ತುಂಬಾ ಅನುಮಾನ ಪಡೋನು. ಪ್ರೀತಿ ಜಾಸ್ತಿ ಇತ್ತು, ಅದೇ ಅನುಮಾನ ಜಾಸ್ತಿ ಇತ್ತು. ಪ್ರೀತಿ ಜಾಸ್ತಿ ಇತ್ತು, ಅದೇ ಅನುಮಾನನೂ ಜಾಸ್ತಿ ಇತ್ತು. ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಇದೇ ಕೆಲಸ ಮಾಡ್ಕೊಂಡಿದ್ದ. ಆಮೇಲೆ ಏನ್ ಮಾಡಿದೆ, ನಾನು ಅವ್ನ್ ಬಿಟ್ಟೆ ಬಿಡ್ಬೇಕಂತ ಅಮ್ಮ ಮನೆಗ್ ಬಂದೆ. ಅಂದ್ರೆ ನಾವು ಮಗು ಮಾಡ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ನಮ್ಮಮ್ಮ ಏನ್ ಮಾಡಿದ್ರು, ಹಿಂದಕ್ಕಾದ್ರೆ ಗೊತ್ತಲ್ಲ, ಫಸ್ಟೇ ಒಂದ್ ಮಗು ಸರಿ ಹೋಗ್ಬೋದೇನೋ, ಅವನು ಸರಿ ಹೋಗ್ಬೋದೇನೋ ಅನ್ನೋದಕ್ಕೋಸ್ಕರ ಒಂದ್ ಮಗು ಪ್ರೆಗ್ನೆಂಟ್ ಆದ್ಮೇಲೆ ಒಂದ್ ಮಗುನು ಆಯ್ತು, ಹೆಣ್ಮಗು ಆಯ್ತು. ಅವನು ಆದ್ರೂ ಬುದ್ಧಿ ಕಲೀಲೇ ಇಲ್ಲ. ಆಮೇಲೆ ಅವನು ಸಿಕ್ಕಾಪಟ್ಟೆ ಕುಡಿಯೇ ಜಾಸ್ತಿ ಮಾಡ್ಕೊಂಡಿದ್ದ ಅವನು. ಅದನ್ನ ಏನ್ ಮಾಡೋದು, ಒಂದ್ 3 ತಿಂಗಳು ರಿಯಾಬ್ ಸೆಂಟರ್ಗೂ ಹಾಕ್ಸಿದ್ವಿ. ಅಲ್ಲಿಂದ ಬಂದವ್ರು ಏನು ಇಲ್ಲ, ಮತ್ತೆ ಅದೇ ತರ ಮಾಡೋನು, ಅನುಮಾನ ಪಡೋದು. ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ, ಇದೇ ಕೆಲಸ ಮಾಡೋನು. ಇವ್ನು ನಮ್ಕೊಂಡು ಕುತ್ಕೊಂಡ್ ಆಗಂತ ಹೇಳ್ಬಿಟ್ಟು ನಾನ್ ಕೆಲ್ಸಕ್ಕೆ ಹೊರಟೆ. ನಾನ್ ಕೆಲ್ಸಕ್ಕೆ ಕೊಟ್ಟಾಗ ಆಮೇಲೆ ಮತ್ತೆ ಮನೆ ಮಾಡ್ಕೊಟ್ರು, ಮತ್ತೊಂದ್ಸತಿ ಮನೆ ಮಾಡ್ಕೊಟ್ರು ಕೆಲ್ಸಕ್ಕೆ ಹೋದಾಗ್ಲೂ. ಆದ್ರೂ ಅವಾಗ್ಲೂ ಅದೇ ಮಾಡ್ದ. ನಾನೇನ್ ಮಾಡಿದೆ, ಬಿಟ್ಟೆ ಬಿಡ್ಬೇಕು, ಡಿಸೈಡ್ ಬೇಡ, ಈ ತರ ಆಗದ್ ಬೇಡ ಅಂತ ಹೇಳ್ಬಿಟ್ಟು ಬಿಡ್ಬೇಕಂತ ನಾನು ಏನ್ ಮಾಡಿದೆ, ನಮ್ಮ ಅಮ್ಮ ಮನೆಗೆ ಬಂದು ಬಾಣಿತನದಲ್ಲಿ ಸೇರ್ಕೊಂಡೆ ಅಮ್ಮ ಮನೇಲಿ. ಅವನು ಬರ್ದಂಗೆ ಆದ. ಆಮೇಲೆ ನಾನೇನ್ ಮಾಡಿದೆ, ಊರಲ್ಲಿ ಏನು ತೀರ್ಮಾನಕ್ಕೆ ಏನು ಕರೀಲಿಲ್ಲ, ಏನು ಮಾಡ್ಲಿಲ್ಲ ಅವರು. ಅವನ ಆಸ್ತಿನೂ ಬೇಡ, ಏನು ಬೇಡ ಅಂತ ಹೇಳ್ಬಿಟ್ಟು ನಾನು ಡೈವರ್ಸ್ಗೆ ಅಪ್ಲೈ ಮಾಡಿದೆ. ಒಂದ್ 3 ಸತಿ ನೋಟಿಸ್ ಎಲ್ಲ ಕಳ್ಸಿದ್ರು ಅವರು. ಅವ್ರೇನು ರೆಸ್ಪಾನ್ಸ್ ಮಾಡ್ಲಿಲ್ಲ. ಅವಾಗೆಲ್ಲ ಬೇಗ ಡೈವರ್ಸ್ ಆಗಿ ಹೋಗೋದಲ್ಲ, ಒಂದ್ 3 ಸತಿ ನೋಟಿಸ್ ಕಳ್ಸಿಲ್ಲ ಅಂತಂದ್ರೆ ಅವಾಗಲೇ ಆಗ್ಬಿಡೋದು. ಅದೇನು ಇದ್ ಮಾಡ್ತಿರ್ಲಿಲ್ಲ, ಎಲ್ಲಿ ಎನ್ಕ್ವೈರಿ ಇಲ್ಲ, ಏನಿಲ್ಲ ಮಾಡ್ತಿರ್ಲಿಲ್ವಲ್ಲ. ಡೈವರ್ಸ್ ಎಲ್ಲ ತಗೊಂಡಾಯ್ತು, ಮಗುನು ಆಯ್ತು. ನಮ್ಮ ಅಮ್ಮನೂ ನೋಡ್ಕೊತಿದ್ರು. ನಾನು ನನ್ನ ತಮ್ಮನ ಮನೆಗೆ ತಮ್ಮ ಇದ್ದ, ಜೊತೆಗೆ ಸೇರ್ಕೊಂಡು ಎಲ್ಲ ಇದ್ವಿ. ಚೆನ್ನಾಗೇ ಇತ್ತು ಲೈಫು, ಹೆಂಗೋ ಇತ್ತು. ಆಮೇಲೆ ಏನ್ ಮಾಡಿದೆ, ಮಗಳಿಗೆ 10 ವರ್ಷ ಆಯ್ತು, 9 ವರ್ಷ ಆಯ್ತು. ಹಿಂಗೆ ಫ್ರೆಂಡ್ ಒಬ್ಳು ನಮ್ಮನೆ ಪಕ್ಕ ಒಬ್ಳು ಫ್ರೆಂಡ್ ಇದ್ಲು. ಅವಳು ಒಬ್ಬರನ್ನ ಲವ್ ಮಾಡ್ತಿದ್ಲು, ಒಂದ್ ಹುಡುಗನ್ ಲವ್ ಮಾಡ್ತಿದ್ಲು. ಅವ್ರಿಗೆ ಒಬ್ಬ ಅಣ್ಣ ಅಂತ ಇದ್ರು. ಅಣ್ಣ ಅಂತ ಅಂದ್ರೆ ಗೊತ್ತಿರೋರು, ಇವ್ರು ಬೇಕಾದೆಲ್ಲ ಕೊಡ್ಸೋರು, ಎಲ್ಲ ಹೆಲ್ಪ್ ಮಾಡೋರು. ತಂಗಿ ಅಂತಾನೆ ನೋಡ್ಕೊಂಡಿದ್ರು ಇವ್ರು. ಆಮೇಲೆ ಏನ್ ಮಾಡಿದೆ, ಇವ್ರು ಲವ್ ಮಾಡ್ತಿರ, ಇವ್ರನ್ನ ಮದುವೆ ಮಾಡಕ್ಕಂತ ನಾನು ಇವ್ರ ಜೊತೆ ಹೋಗೋದು. ಅಣ್ಣ ಅಂತ ಬಂದಿದ್ನಲ್ಲ ಅವನು ಬರೋದು. ನಾವಿಬ್ರು ಇವ್ಳ ಲವ್ ಮಾಡ್ತಿದ್ನಲ್ಲ ಹುಡುಗನ್ ಜೊತೆ ಮಾತಾಡಿ ಮದುವೆ ಮಾಡ್ಕೊಳೋಣ ಅಂತ. ಇಲ್ಲ, ಸ್ವಂತ ಅಣ್ಣ ಅಲ್ಲ, ಇಲ್ಲಂಗ್ ಗೊತ್ತಿರೋದು, ಪಕ್ಕದ ಮನೆಯವರು, ಹಂಗೆ ಹಿಂಗೆ ಎಷ್ಟು ವರ್ಷದಿಂದ ಇರ್ತಾರಲ್ಲ ಆತರ. ಆಮೇಲೆ ಅವರಿಬ್ರು ಮದುವೆ ಮಾಡೋಣ ಅಂತ ಹೋದ್ವಿ ನಾವು. ಅವರಿಬ್ರು ಮದುವೆ ಮಾಡೋಣ ಅಂತ ಹೋದ್ರೆ ಅವನು ತಾಳಿ ಕಾಲುಂಗ್ರ ಎಲ್ಲ ತಂದ್ವಿ, ಬಟ್ಟೆ ಎಲ್ಲ ತಂದ್ವಿ. ಅವನೇ ಎಸ್ಕೇಪ್ ಆಗೋದ, ಸಿಗ್ಲೇ ಇಲ್ಲ. ಹುಡುಗಿ ಪ್ರೀತಿಸ್ತಿದ್ದವನು. ಅವರು ರಿಲೇಶನ್ಶಿಪ್ ಅಲ್ಲಿ ಇದ್ರು, ಒಂದೇ ಮನೇಲಿ ಇದ್ರು, ರಿಲೇಶನ್ಶಿಪ್ ಅಲ್ಲಿ ಇದ್ರು. ಅದಕ್ಕೆ ನಾವೇನ್ ಮಾಡುದು, ಮದುವೆ ಮಾಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಅವರಕ್ಕೆ ಎಲ್ಲ ತಂದು, ತಾಳಿ ಕಾಲುಂಗ್ರ ಎಲ್ಲ ಫಿಕ್ಸ್ ಆಯ್ತು. ಮದ್ವೆ ನಾಳೆ ಮದುವೆ ಆಗ್ಬೇಕು, ಎಲ್ಲ ತಂದಿದ್ವಿ. ಅವನೇ ಇಲ್ಲ, ಅವನೇ ಎಸ್ಕೇಪ್ ಆಗೋದ.
ಆಮೇಲೆ ಏನ್ ಮಾಡುದು, ಆಮೇಲೆ ಅವ್ರ ಮನೆಯವರು ಬೇರೆ ಮದುವೆ ಮಾಡಿದ್ರು ಅವಳಿಗೆ. ನೀವೆಲ್ಲ ಹೋಗಿದ್ ಗೊತ್ತಿತ್ತ ಅವ್ರ ಮನೆಯವ್ರಿಗೆ? ಇಲ್ಲ ಅವ್ರ ಮನೆಗೆ ಏನು ಗೊತ್ತೇ ಇಲ್ಲ, ಸುದ್ದಿನೇ ಗೊತ್ತಿಲ್ಲ. ಅವ್ರ ಮದುವೆ ಮಾಡ್ತಾವ್ರೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಅವ್ರ ಊರಲ್ಲಿ ಇದ್ದಿದ್ದಲ್ವಾ. ಮತ್ತೆ ಓಡೋಗಿದ್ದು ಇದೇನು ವಿಷಯನೇ ಗೊತ್ತಿಲ್ಲ ಯಾರಿಗ ಅವ್ರಿಗೆ? ನಮಗೆ ಗೊತ್ತಿತ್ತು ಅಷ್ಟೇ, ಅವ್ರ ಮನೆಯವ್ರಿಗೆ ಏನು ಗೊತ್ತಿರಲಿಲ್ಲ. ಮದುವೆ ಇಂಥದ್ದೊಂದು ನೀವೆಲ್ಲ ಶೇರ್ ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ, ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಸುಮ್ನೆ ಅವ್ರು ನೋಡಿ ಬೇರೆ ಒಂದು ಮದುವೆ ಮಾಡಿದ್ರು, ಇದ್ಯಾವ್ದು ಗೊತ್ತಿಲ್ಲದೆ ಇದ್ರು. ಅವ್ರ ಅಪ್ಪ ಅಮ್ಮಗೆ ಏನು ಗೊತ್ತಿರ್ಲಿವಲ್ಲ, ಇವಳು ಮದುವೆ ಲವ್ ಮಾಡ್ತಾಳೆ ಅಂತಾನೆ ಗೊತ್ತಿರಲಿಲ್ಲ ಅವ್ರಿಗೆ. ಅವಾಗ ಏನ್ ಮಾಡಿದ್ರು, ಅವ್ರ ಅಪ್ಪ ಅಮ್ಮ ಬೇರೆ ಮದುವೆ ಮಾಡಿದ್ರು ಅಲ್ಲೇ ಊರಲ್ಲಿ ನೋಡ್ಬಿಟ್ಟು. ನಾವು ಮದ್ವೆಗೆಲ್ಲ ಹೋಗಿದ್ವಿ, ಮದ್ವೆ ಆಯ್ತು. ಆಮೇಲೆ ಮುಗಿಸ್ಕೊ ಬಂದ್ವಿ. ಅವ್ರನ್ನ ಸೇರ್ಸಕ್ ಹೋಗಿ ನಾವಿಬ್ರು ಲವ್ ಮಾಡಿದ್ವಿ. ಯಾರಿಬ್ರು? ಅಣ್ಣ ಅಂತ ಹೇಳಿದ್ರಲ್ಲ ಅವ್ರನ್ನ. ನಾನು ಅಷ್ಟು ವರ್ಷದಿಂದ ಕೊಟ್ಟಿದ್ರ ಇಲ್ಲಿ? ಡೈವರ್ಸ್ ಕೊಟ್ಟಿದ್ದು, ಡೈವರ್ಸ್ ಪೇಪರ್ ಎಲ್ಲ ಬಂದಿತ್ತು. ನಾನು ಒಬ್ಳೇ ಇದ್ದೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ಆರಾಮಾಗಿದ್ದೆ. ಆಮೇಲೆ ಹಿಂಗೆ ಇವ್ರು ಇದ್ ಮಾಡಕ್ ಹೋಗಿ ಇವ್ರು ತುಂಬಾ ಒಳ್ಳೆಯವ್ರು ಅಂದ್ರೆ ಒಳ್ಳೆಯವ್ರು ಅಂತ ಅಂದ್ರೆ ನನ್ ಕಣ್ಣಿಗೆ ಒಳ್ಳೆಯವ್ರು ಸಿಕ್ಕದ ಏನೋ ಗೊತ್ತಿಲ್ಲ, ತುಂಬಾ ಒಳ್ಳೆ ತಂದಲ್ಲಿದ್ರು. ಅದಕ್ಕೆ ನಾನೇನ್ ಮಾಡಿದೆ, ನಾನು 10 ವರ್ಷ ಮದುವೆ ಆಗಿರ್ಲಿಲ್ವಲ್ಲ, ಮದುವೆ ಆದ ಹಂಗೆ ಇದ್ನಲ್ಲ, ಕೆಲಸ ಮಾಡ್ಕೊಂಡು ಆರಾಮಾಗಿದ್ನಲ್ಲ. ಅಷ್ಟೊತ್ತಿಗೆ ಎಷ್ಟು ವಯಸ್ಸು ನಿಮ್ಗೆ? ಅಷ್ಟೊತ್ತಿಗೆ ನನ್ಗೆ ಒಂದು 28 ವರ್ಷ ಆಗಿತ್ತು, 29 ವರ್ಷ ಆಗಿತ್ತು. ಹಿಂಗೆ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಆಮೇಲೆ ಏನ್ ಮಾಡುದು, ಒಂದ್ ವರ್ಷ ಇವ್ರ ಹತ್ರ ಒಂದ್ ವರ್ಷ ಲವ್ ಮಾಡಿದ್ವಿ ಇಬ್ರು. ಮನೇಲಿ ಹೇಳಿಲ್ಲ, ಅಂದ್ರೆ ಅವ್ರ ಅಮ್ಮಂಗೂ ಗೊತ್ತಿರ್ಲಿಲ್ಲ. ಅವ್ರ ಅಮ್ಮರ ಮನೆಗೆಲ್ಲ ನಾವು ಹೋಗಿವೆ ಬರುವೆ, ಆದ್ರೆ ನಾವು ಲವ್ ಮಾಡ್ತೀವಿ ಅಂತ ನಾವ್ ಹೇಳಿರ್ಲಿಲ್ಲ. ಇವ್ರಿಗೆ ಇವ್ರ ಅಪ್ಪ ಅಮ್ಮಂಗೆ ಒಬ್ನೇ ಮಗಳು. ಅವ್ರಪ್ಪನ ಅಂದ್ರೆ ಅವ್ರಮ್ಮ 3 ತಿಂಗಳು ಪ್ರೆಗ್ನೆಂಟ್ ಅಲ್ಲಿ ಅವ್ರಪ್ಪ ತೀರೋಗಿದ್ದು. ನಮ್ಮನೆಯವ್ರಪ್ಪ 3 ತಿಂಗಳು ಪ್ರೆಗ್ನೆಂಟ್ ಅಲ್ಲಿ. ಅವ್ರ ಅಪ್ಪನ ಮುಖನೇ ಅವ್ರು ನೋಡ್ಲಿಲ್ಲ, ತೀರೋಗಿದ್ರು. ಆಮೇಲೆ ನನ್ಗೂ ಯಾರು ಆಸೆ ಆಗಿರ್ಲಿವಲ್ಲ, ಹೆಂಗೋ ಆಸೆ ಸಿಕ್ಕಿದ್ರು, ನನ್ಗೊಬ್ರು ಸಿಗ್ತಾರೆ ಅನ್ನೋದಕ್ಕೋಸ್ಕರ ನಾನು ಮದ್ವೆ ಆಗೋಣ ಅಂತ ಇಬ್ರೇ ಹೋದ್ವಿ, ಇಬ್ರೇ ಮದ್ವೆ ಮಾಡ್ಕೊಂಡ್ವಿ. ಅಂದ್ರೆ ಅವ್ರ ಅಮ್ಮ ಬರ್ಲಿಲ್ಲ, ಇವ್ರ ಕಡೆ ಬರ್ಲಿಲ್ಲ, ನಮ್ ಕಡೆ ಬರ್ಲಿಲ್ಲ. ನಾವಿಬ್ರೇ ಹೋಗಿದ್ವಿ. ನಾವಿಬ್ರೇ ಬೆಳಗ್ಗೆ ಇವ್ರು ಬೆಳಗ್ಗೆ ಏನೋ ಕ್ರಿಕೆಟ್ ಆಡಕಂತ ಹೋಗಿದ್ರು. ಹಂಗೆ ನಾನೇನೋ ಮಾತಾಡ್ಬೇಕಂತ ಹೋಗಿದ್ದೆ. ಇವ್ರು ನನ್ ಕೈ ಸಿಗ್ತಿರ್ಲಿಲ್ಲ, 1 ವಾರ 15 ದಿವಸ ಕೈ ಸಿಗ್ದಂಗ ಆ ಕಡೆ ಈ ಕಡೆ ಓಡಾಡ್ತಿದ್ರು. ಅಂದ್ರೆ ಬ್ರೇಕಪ್ ಮಾಡ್ಬೇಕು, ಮೋಸ ಮಾಡ್ಬೇಕಂತ ಅವ್ರ ಅನಿಸಿಕೆ ಇತ್ತು. ಅದೇ ನಾನು ಏನೋ ಮಾತಾಡ್ಬೇಕಂತ ಹೋಗ್ಬಿಟ್ಟು ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಅವ್ರಿಗೆ. ನಡಿ ಹೋಗೋಣ, ಆಗ್ಬಿಡೋಣ, ಮದ್ವೆನೇ ಆಗ್ಬಿಡೋಣ ಅಂತ ಅಂದ್ರು. ಮದ್ವೆ ಆಗಿ ಸತ್ತೋಗ್ಬಿಡೋಣ ಅಂತ ಹೇಳಿದ್ವಿ. ಸತ್ತೋಗ್ಬಿಡೋಣ, ಮದ್ವೆ ಆಗ್ಬಿಟ್ಟಾರ ಸತ್ತೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಬ್ರು ಹೋದ್ವಿ. ಅಂದ್ರೆ ಸಾಯುವಂತದ್ದು ಏನಾಗಿತ್ತು ಅಲ್ಲಿ? ಸಾಯೋರ್ ಇದ್ರು ಇಲ್ಲೇ. ಯಾರು ಒಪ್ಪಲ್ಲ ಅಂತಲ್ಲ, ಸಾಯೋ ನಿರ್ಧಾರ? ಒಪ್ಪಲ್ಲ. ಯಾಕಂದ್ರೆ ಒಂದು ಮಗು ಇರೋನ್ನ ಯಾರು ಒಪ್ಪಲ್ಲ ಗುರುಜಿ. ಮಗು ಬೇರೆ ಇತ್ತಲ್ವಾ, ಯಾರು ಒಪ್ಪಲ್ಲ, ಅಷ್ಟು ಸುಲಭವಾಗಿ ಯಾರು ಒಪ್ಪಲ್ಲ. ಯಾಕಂದ್ರೆ ಒಬ್ನೇ ಮಗ ಬೇರೆ ಇಂಥವ್ಳು ಕಟ್ಕೆ ಬರ್ತಾನೆ ಅಂತ ಹೇಳ್ಬಿಟ್ಟು ಯಾರು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಮದ್ವೆ ಆಗ್ಬಿಟ್ಟು ಸತ್ತೋಗ್ಬಿಡೋಣ, ನಾವ್ ಬರೋದ್ ಬೇಡ, ಸತ್ತೋಗ್ಬಿಡೋಣ ಹಂಗೆ ಅಂತ ಹೇಳ್ಬಿಟ್ಟು ನಾವ್ ಹೊರಟ್ವಿ. ಮದ್ವೆನೂ ಆದ್ವಿ. ಮತ್ತೆ ಈ ಹುಡುಗಿ ಮದ್ವೆ ಮಾಡಿದ್ವಲ್ಲ, ಅವ್ರ ಮನೆಗ್ ಹೋದ್ವಿ. ಅಲ್ಲೊಂದ್ 3 ದಿವಸ ಇದ್ವಿ ನಾವು. 3 days ಇದ್ವಿ ಅವ್ರ ಮನೇಲೆ. ಮಗು ಅಮ್ಮನ ಮನೇಲೆ ಇತ್ತು. ನಾವೆಲ್ಲ ಜೊತೆಗೆ ಇದ್ವಲ್ಲ ಅಮ್ಮ ಮನೇಲವಾ, ನಾವಿಬ್ರು ತಾನೇ ಹೋಗಿದ್ವು, ಅಮ್ಮನ ಜೊತೆನೆ ಇತ್ತು. 3 ದಿನ ಎಲ್ಲೋಗಿದ್ರಿ ಅಂತ ಅಮ್ಮ ಕೇಳಲಿಲ್ವಾ? ಅಷ್ಟೊತ್ತಿಗೆಲ್ಲ ಅಲ್ಲ ಗೊತ್ತಾಗಿತ್ತಲ್ಲ, ಫೋನ್ ಮಾಡಿ ಹೇಳಿದ್ವಲ್ಲ. ಮದ್ವೆ ಆಗಿದ ತಕ್ಷಣ ಎಲ್ಲರಿಗೂ ಫೋನ್ ಮಾಡಿ ಹೇಳಿದ್ವಿ ನಾವು ಮದ್ವೆ ಆದ್ವಿ ಅಂತ. ಮದ್ವೆ ಆಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಹೋದ್ರೆ ಸುಮ್ನೆ ಇದ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಬರ್ಲಿಲ್ಲ, 3 ದಿವಸ ಬರ್ಲಿಲ್ಲ. ಆಮೇಲೆ ಇವ್ರು ಚಿಕ್ಕಪ್ಪ ಅವರೆಲ್ಲ ಫೋನ್ ಮಾಡಿ ಆಮೇಲೆ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಕರ್ಸ್ಕೊಂಡ್ರು. ನಾವು ಬರ್ಬೇಕಾರೆ ಯಾವ ತರ ಅಂತಂದ್ರೆ, ಯಾವ ತರ ಸಾಯ್ಬೇಕು ನಾವು, ಯಾವ ತರ ಇರ್ಬೇಕು, ಯಾವ್ದಾರ ಸತ್ರ ನಾವ್ ಹೋಯ್ತಿವಿ ಅಂತ ಎಲ್ಲ ಬರೀ ಬರೋದಾರಿಲ್ಲಿ ರೈಲ್ವೆ ಟ್ರ್ಯಾಕಿಗೆ ಹೋಗೋಣ, ಇಲ್ಲ ಇದಕ್ ಹೋಗೋಣ, ಅಲ್ಲಿ ಸಾಯೋಣ, ಇಲ್ಲಿ ಸಾಯೋಣ, ಈ ತರ ಅನ್ಕೊಂಡೆ ಬಂದಿದ್ ನಾವು. ಬರ್ಬೇಕಂತ ನಾವ್ ಬರ್ಲಿಲ್ಲ. ಹೊರಟ್ವೇರಿಂದ ಮನೆಯಿಂದ ಹೊರಟಿದ ತಕ್ಷಣ ನಾವ್ ಈ ತರ ಸಾಯೋಣ, ಇಲ್ಲೋಗಿ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗೋಣ, ಇಲ್ಲ ನದಿಗೆ ಹಾರ್ಬಿಡೋಣ, ಇಲ್ಲ ವಿಷ ಕುಡ್ಬಿಡೋಣ, ಈ ತರ ಅನ್ಕೊಂಡೇ ಬರೋವರೆಗೂ ಅದೇ ಅನ್ಕೊಂಡ್ಬಂದ್ವಿ. ಇನ್ನೇನು ಹೋಗ್ವಿ, ಅಲ್ಲೂ ಕೂತ್ವಿ, ಇಲ್ಲೂ ಕೂತ್ವಿ, ಏನೇನ್ ಸಾಯ್ಬೇಕಂತ ಯಾವ ತರ ಸ್ಕೆಚ್ ಹಾಕಿ ಎಲ್ಲಾ ಮಾಡ್ಕೊಂಡ್ವಿ. ಆದ್ರೆ ಇನ್ನೇನ್ ಸಾಯ ಅಂತ ಮೂಮೆಂಟ್ ಅಲ್ಲಿ ಇವ್ರ ಮನ್ಸ್ ಚೇಂಜ್ ಮಾಡ್ಬಿಟ್ರು. ಏನಕ್ಕೆ? ಮದ್ವೆನೇ ಆಗಿದ್ವಂತೆ, ಬಾಳ್ ತೋರ್ಸಣ, ಏನಕ್ಕೆ
ಬೇಡ ನಡಿ ಅದೇನ್ ಮಾಡ್ತಾರ ಮಾಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಇವ್ರು ಕರ್ಕೊಬಂದ್ರು. ಹೊರಟು ಬಂದ್ವಿ ಅಲ್ಲಿಂದ. ಹೊರಟು ಬಂದ್ವಿ. ಅವ್ರ ಅಕ್ಕ ಮನೆಗೆಲ್ಲ ಬಂದಿದ್ರು. ಅವ್ರಿಗೆ ಇದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ರು. ಮನೆಗೆ ಬಂದಿದ ತಕ್ಷಣ ಅವ್ರಿಗೊಂದ್ 2 ಹೊಡೆದ್ರು ಅವ್ರ ಮನೆಯವರು. ಆಮೇಲೆ ಅವ್ರ ಅನಿಸಿಕೆ ಏನಿತ್ತು, ಅವ್ರು ಸ್ವಲ್ಪ ದೊಡ್ಡವರು. ಏನಂದ್ರೆ ಅವ್ರು ಹೇಳಿದ ಮಾತು ನಡೀತಿತ್ತು. ಅವರು ಈ ಹುಡುಗಿನ ಮನೆ ಕಳ್ಸ್ಬಿಡಿ, ಬೆಳಗ್ಗೆ ಸ್ಟೇಷನ್ ಹತ್ರ ಬರ್ಲಿ, ನಾವು ನಮ್ಮ ಹುಡುಗನ ಇಟ್ಕೊಂಡು ಬೆಳಗ್ಗೆ ಕರ್ಕೊ ಬರ್ತೀವಿ ಸ್ಟೇಷನ್ ಹತ್ರ ಅಂತ ಅಂದ್ರು ಅವ್ರು. ಆಮೇಲೆ ನನ್ನ ಅನಿಸಿಕೆ ಏನಿತ್ತು ಗೊತ್ತಾ, ಅವ್ರ ಹತ್ರ ಅವ್ರು ಹೆಂಗಿದ್ರು ದೊಡ್ಡವರಲ್ವಾ, ಅವ್ರ ಹತ್ರ ದುಡ್ಡೆಲ್ಲ ಇದೆ. ಅವ್ರು ಏನ್ ಬೇಕಾದ್ರು ಮಾಡಕ್ ರೆಡಿ ಇರ್ತಾರೆ. ಇಲ್ಲ ಈ ಹುಡುಗಿ ಬೇಡ ಬಿಟ್ಬಿಡು, ಏನೋ ಒಂದ್ ಮಾಡೋಣ ಸ್ಟೇಷನ್ ಕಡೆಯಿಂದ ಇದು ಮಾಡ್ತಾನ ಅಂತಂದ್ರೆ ಅವ್ರು ಅದಕ್ಕೂ ರೆಡಿ ಇರ್ತಾರೆ. ದುಡ್ಡಿರೋರು ಏನ್ ಬೇಕಾದ್ರು ಮಾಡ್ತಾರಲ್ವಾ. ನಾನೇನ್ ಮಾಡ್ದೆ, ಇಲ್ಲ ಇಲ್ಲ ಏನ್ ಕರ್ಕೊಂಡ್ ಹೋಗ್ತೀರಾ, ನಾನು ಬರ್ತೀನಿ ನೋಡ್ರಿ, ನಾನು ಇಲ್ಲೇ ಇರ್ತೀನಿ, ಜೊತೆಗೆ ಇರ್ತೀನಿ, ಏನ್ ಕಳಿಸ್ತೀರಾ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆಗೆ ಹೋದೆ. ನಾನು ಬಿಟ್ಕೊಡ್ಲಿಲ್ಲ ಅವ್ರನ್ನ ಅವತ್ತು. ಅವ್ರು ಬಿಟ್ಕೊಟ್ಟಿದ್ರೆ ಬೇರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬಿಟ್ಕೊಡ್ಲಿಲ್ಲ, ಅವ್ರ ಜೊತೆನೆ ಹೋದೆ. ಅವ್ರ ಜೊತೆ ಹೋದಾಗ ಆಮೇಲೆ ಏನಾಯ್ತು, ಹೋದ್ವಿ. ಆಮೇಲೆ ಅವ್ರೇನು ಮಾಡಕ್ ಆಗಿಲ್ಲ ಅಷ್ಟು ಸುಲಭವಾಗಿ. ಅಂದ್ರೆ ಸೈಡಲ್ಲೋ ಮಾತಾಡಿದ್ರು, ಆದ್ರೂ ಏನು ಮಾಡಕ್ ಆಗ್ಲಿಲ್ಲ. ಸ್ಟೇಷನ್ ಹತ್ರ ಕರ್ಕೊಂಡ್ ಹೋದ್ರು. ಸ್ಟೇಷನ್ ಹತ್ರ ಬೆಳಗ್ಗೆ ಕರ್ಕೊಂಡೋದ್ಮೇಲೆ ಆಮೇಲೆ ಏನಾದ್ರು ಅಲ್ಲಿ ಇವ್ರ ಹತ್ರ 100 ಸತಿ ಹೇಳ್ಸಿರು, ಬೇಡ ಅನ್ನೋ ಬೇಡ ಅನ್ನೋ ಬೇಡ ಅನ್ನೋ ಬೇಡ ಅನ್ನೋ, ನಾವೇನೋ ಒಂದ್ ಮಾಡ್ತೀವಿ ಬೇಡ ಅನ್ನೋ ಅಂತ. ಆಮೇಲೆ ಏನಾಯ್ತು, ಬೇಡ. ಆಮೇಲೆ ಅವ್ರು ನನ್ನ ಫಸ್ಟ್ ಡೈವರ್ಸ್ ಲೆಟರ್ ಕೇಳಿದ್ರು. ಫಸ್ಟ್ ಡಿವೋರ್ಸ್ ತಗೊಂಡಿದ್ಯಾ ನೀನು, ಇದೆಯಾ ಇಲ್ವಾ ಅಂತ. ನಾನು ಅವ ಲೆಟ್ರ್ ಕೊಡಿಲ್ಲ ಅಂತಂದ್ರೆ ಅವತ್ತು ನಂದು ಇದೇ ಒಂದು ಏನೋ ಒಂದ್ ಆಗಿರೋದು. ನಾನು ಲೆಟ್ರ್ ಇತ್ತಲ್ಲ ಕೊಟ್ಟೆ. ಕೊಟ್ಟಾದ್ಮೇಲೆ ಆದ್ರೂ ಆಮೇಲೆ ಒಪ್ಲಿಲ್ಲ. ಆಮೇಲೆ ಸುಮ್ನಾಗ್ಬಿಟ್ಟು ಏನೋ ಹಣೆ ಬರ ಇತ್ತು, ಆಗ್ಲಿ ಹೆಂಗಾರ ಹಾಳಾಗೋರಿ. ಆಮೇಲೆ ಇವ್ರು ಇಲ್ಲ ಅವಳೇ ಬೇಕು ನನ್ಗೆ, ಅವಳ ಜೊತೆ ಸಂಸಾರ ಮಾಡ್ತೀನಿ ಪರವಾಗಿಲ್ಲ, ಅವಳೇ ಇರ್ಲಿ ಅಂತ ಇವ್ರು ಬಿಟ್ಕೊಡ್ಲಿಲ್ಲ ಅಲ್ಲಿ. ಆಮೇಲೆ ಆಯ್ತು, ಎಲ್ಲ ಆಯ್ತು, ಬಿಟ್ಕೊಡ್ಲಿಲ್ಲ. ಆಮೇಲೆ ಬಂದ್ವಿ ಮನೆ. ಆಮೇಲೆ ಅವರು ಬರ್ಸ್ಕೊಂಡ್ ಕಳ್ಸಿರು. ನಾವು ನಮ್ಮ ಮನೆಯವ್ರು ಬಂದ್ರು, ನನ್ಗೂ ಅವ್ರಿಗೂ ಏನ್ ಸಂಬಂಧ ಅಂತ ಬರ್ಕೊಟ್ರು. ಅವ್ರ ಮನೆಯವ್ರು ನನ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಬರ್ಕೊಟ್ರು. ಎಲ್ಲ ಬಂದ್ವಿ, ಮುಗೀತು, ಬಂದ್ವಿ ಮನೆಗೆ. ಮನೆಗ್ ಬಂದ ತಕ್ಷಣ ಇವ್ರಮ್ಮ ನಾನಿರಲ್ಲ ಅವ್ರ ಜೊತೆ ಅಂತ ಹೇಳ್ಬಿಟ್ಟು, ಇವ್ರು ನಾನಿರಲ್ಲ ಇವ್ರ ಜೊತೆ, ಇವ್ರು ಬೇರೆ ಇರ್ಲಿ ನಾನ್ ಬೇರೆ ಇರ್ತೀನಿ ಅಂತ ಅಂದ್ರು. ನಾವ್ ಮನೆ ಹುಡ್ಕಕ್ಕಂತ ಸ್ಟಾರ್ಟ್ ಮಾಡಿದ್ವಿ. ಮನೆ ಹುಡ್ಕಾದ್ಮೇಲೆ ಆಮೇಲೆ ಇವ್ರ ಮಾವ ಒಬ್ರಿದ್ರು. ಇವ್ರ ಮಾವ ಬಂದ್ಬಿಟ್ಟು, ಇರ್ಲಿ ಬಿಡು, ಮದ್ವೆ ಆಗದೇ ಆಗವನೇ, ಒಬ್ನೇ ಮಗ, ಇನ್ನಿಲ್ ಕಳಿಸ್ತೀಯಾ, ಇರ್ಲಿ ಬಿಡು ಅಂತ ಹೇಳಿದ್ರು. ಆಮೇಲೆ ಸರಿ ಅನ್ಬಿಟ್ಟು ಇರ್ಲಿ ಬಿಡು ಅಂತ ಹೇಳ್ಬಿಟ್ಟು ಅವರು ಒಪ್ಕೊಂಡ್ರು. 1-2 ತಿಂಗಳು ಅವ್ರ ಮಗಳು ಮನೇಲಿ ಇದ್ರು. ಆಮೇಲೆ ಬಂದು ಒಪ್ಕೊಂಡ್ರು, ಇಲ್ಲ ಇರ್ತೀನಿ, ಇಲ್ಲೇ ಇರ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಸರಿ ಅಂತ ನಾವು ಸುಮ್ನಾದ್ವಿ. ಆಮೇಲೆ ಮದ್ವೆ ಆಗಿ ಹೋಗಿ ಒಂದು ತಿಂಗಳ ಇಲ್ಲ 15 ದಿವಸ ಆಗಿದೆ, 20 ದಿವಸ ಆಗಿದ್ದೇನೆ ಅಷ್ಟೇ. ಆಮೇಲೆ ನಮ್ಮಮ್ಮ ಏನ್ ಮಾಡ್ಬಿಟ್ರು, ನಾನ್ ಇಟ್ಕೊಳಲ್ಲ ಮಗಳನ್ನ, ಅವಳ ಮಗಳನ್ನ ನಾವು ಕರ್ಕೊಂಡ್ ಹೋಗ್ಲಿ ಅಂತ ಹೇಳ್ಬಿಟ್ಟು ಎಷ್ಟ್ ಹೇಳು ಕೇಳಲೇ ಇಲ್ಲ. 1 ವರ್ಷ ನೋಡ್ಕೊ, ನಾವೇನೋ ಒಂದ್ ಮಾಡ್ತೀವಿ, ಆಮೇಲೆ ಸದ್ಯಕ್ಕೆ ಬೇಡ, ಈ ಬಿಸಿನೂ ಇದ್ ಮಾಡಿದ್ರೆ ಸರಿ ಹೋಗಲ್ಲ ಅಂತ ಹೇಳಿದ್ರು. ಕೇಳಲೇ ಇಲ್ಲ. ಆಮೇಲೆ ಏನಾಯ್ತು, ಕೇಳಲಿವಲ್ಲ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡ್ ಬಿಟ್ಟೇ ಬಿಟ್ರು ಅವ್ರು. ನಿನ್ ಮಗಳು ನೀನೇನೋ ಮಾಡ್ಕೊ, ಸಾಯಿಸ್ತೀಯ ಬಿಡ್ತೀಯ ನಿನ್ ಇಷ್ಟ ಅದು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು. ಆಮೇಲೆ ಇವ್ರಮ್ಮ ಮುಖ ಒರ್ಸಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಇವ್ಳು ಬೇರೆ ಸಾಕೋದಲ್ದೆ ಇವ್ಳು ಬೇರೆ ಸಾಕ್ಬೇಕು, ಇಲ್ಲಿ ಕಣ್ಣವ್ರ ಮಗುನ್ ಎತ್ಕೊಂಡ್ ಬಂದಿಲ್ಲಿ ಇವ್ರು ಬೇರೆ ಸಾಕ್ಬೇಕಂತ ಅವ್ರು ಒಂಥರ ಆತರ ಮಾತಾಡೋದು ಎಲ್ಲ ಮಾಡೋರು. ಆಮೇಲೆ ಏನಾಯ್ತು, ಅದೇ ಮಾವ ಅಂತ ಹೇಳಿದ್ನಲ್ಲ, ಅವರು ಇನ್ನ ಅಮ್ಮನೇ ಮದುವೆ ಆಗಿದೆ ಅಂತೆ, ಮಗಳು ಇರತ್ತಾನೆ ಗೊತ್ತಿರ್ತಾನೆ ಮದುವೆ ಆಗಿದ್ದು, ಗೊತ್ತಿಲ್ಲ ಅಂತ ಏನು ಮದುವೆ ಆಗಿಲ್ವಲ್ಲ, ಗೊತ್ತಿದ್ದಿ ತಾನೆ ಮದುವೆ ಆಗಿದ್ದು ಅಂತ. ಆ ಹುಡ್ಗಿನ ಏನ್ ಮಾಡ್ಬೇಕು, ಇರ್ಲಿ ಬಿಡು ಏನಾಗುತ್ತೆ, ಏನು ಮಾಡಕ್ ಆಗಲ್ಲ, ದೇವ್ರು ನಿಮ್ಮ ಹತ್ರನೇ ಸಾಕ್ಸ್ಕೋಬೇಕು ಅಂತ ಅವ್ರು ನಿಮ್ ದೇವ್ರು ಕಳ್ಸಿರ್ಬೇಕಾರೆ ನೀವೇನ್ ಮಾಡಕ್ಕಾಗುತ್ತೆ, ಬಿಡು ಇರ್ಲಿ ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಅವಳುನು ಅಲ್ಲೇ ಸೆಟ್ಲ್ ಮಾಡ್ಕೊಂಡೆ ಎಲ್ಲ ಆಯ್ತು. ಆಮೇಲೆ ಸರಿ ಹೋಯ್ತು, ಹೆಂಗೋ ಜೀವನ ನಡೀತಾ ಇತ್ತು. ಅವ್ರನ್ನ ಮತ್ತೆ ಮಾಮೂಲಿ ಇರ್ತಾ ಇತ್ತು, ಅದೇನ್ ತರಕಿಸ್ ಹೋದಿಲ್ಲ. ನನ್ ಪಾಡ ನಾನು ಕೆಲ್ಸ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದೆ. ಮೊದ್ಲು ಕೆಲ್ಸ ಮಾಡ್ಕೊಂಡ್ ಬರೀವೆ ಆರಾಮಾಗಿತ್ತು ಜೀವನ. ಆಮೇಲೆ ಮಾಡಿದೆ ಹೋಟ್ಲು ಮಾಡ್ಬೇಕಂತ, ಯಾರೋ ಇಲ್ಲಿ ಫುಟ್ಪಾತ್ ಮೇಲೆ ಹೋಟ್ಲು ಮಾಡಕ್ಕೆ ಅಂತ ನಮ್ಮ ಮನೆಯವ್ರು ಗುಟ್ಕ ಐಟಮ್ ವ್ಯಾಪಾರ ಮಾಡ್ತಿದ್ರು ಫಸ್ಟ್. ಅಂದ್ರೆ ಸಿಗರೇಟು, ಬಿಡಿ ಅಂತವೆಲ್ಲನು ಅಂಗಡಿಗಳಿಗೆ ಹಾಕೋದು, ಚಿಕ್ಕ ಅಂಗಡಿಗಳಿಗೆ. ಅದ್ರಲ್ಲಿ ಒಬ್ಬ ಆಂಟಿ ಪರಿಚಯ ಆಗಿದ್ರು. ಅವರು ಹೋಟ್ಲು ಬಿಡ್ಬೇಕು, ಅವ್ರ ಗಂಡನ ಯಾರೋ ಸಾಯಿಸಾಕಿದ್ರಂತೆ ಇಲ್ಲೇ ಬೆಂಗಳೂರಲ್ಲಿ. ಅದಕ್ಕೆ ಏನ್ ಮಾಡ್ಬಿಟ್ಟು ಅವ್ರು ಖಾಲಿ ಮಾಡ್ಕೊಂಡು ಊರ್ಗ್ ಹೊಂಟೋಗ್ಬಿಟ್ರು. ಅವ್ರು ಊರ್ಗ್ ಹೊಂಟೋದಾಗ ಆ ಅಂಗಡಿನ ನನ್ ಕರ್ಕೊಂಡ್ ತೋರ್ಸಿದ್ರು ಅವ್ರು. ಅವ ಆಂಟಿ ಅವ್ರು ಇದಾರಲ್ಲ, ಅವ್ರು ಇದು ಮಾಡ್ಕೋತೀಯ ನೋಡು, ನೀನು ಕೆಲ್ಸಕ್ಕೆ ಹೋಗೋ ಬದಲು ಇದನ್ನೇ ಮಾಡ್ಕೋಬಹುದು ಅಂತ.
ನಾನು ಒಂದ್ ದಿವಸ ಹೋಗಿ ನೋಡ್ದೆ, ಇವ್ರು ಬೇಡ ಬೇಡ ನೀನ್ ಮಾಡಕ್ಕಾಗಲ್ಲ, ಬೇಡ ಬೇಡ ಅಂತಂದ್ರು. ಇಲ್ಲ ನಾನು ಹಠ ಮಾಡಿ ಮಾಡ್ತೀನಿ, ಇಲ್ಲ ನಾನು ಬಿಡಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ದೆ. ನಮ್ಮ ಅತ್ತೆ ಇದ್ದರು, ನಾನೇನ್ ಕೆಲಸ ಮಾಡ್ಕೊಡಲ್ಲ, ನೀವೆಲ್ಲ ಮಾಡ್ಕೊಡ್ಬೇಕು, ನಾನೇನ್ ಕೇಳಕ್ ಕೂಡ್ದು ಅಂತ ಅಂದ್ರು. ಪರವಾಗಿಲ್ಲ ಬಿಡಿ, ನಾನು ಹೆಂಗೋ ಎಷ್ಟೋ ಮಾಡ್ಕೊಂಡು ಹೋಯ್ತೀನಿ ಅಂತ ಹೇಳ್ಬಿಟ್ಟು ಮಾಡಿದ್ವಿ ಹೋಟ್ಲು. ಮಾಡದ್ಮೇಲೆ ಹೆಂಗೋ ಚೆನ್ನಾಗಿ ಇಟ್ಟಿದ್ದ ದೇವ್ರು, ಹೆಂಗೋ ಆಯ್ತು. ಒಂದ್ 3 ವರ್ಷ ಚೆನ್ನಾಗಿದ್ವಿ. 3 ವರ್ಷ ಚೆನ್ನಾಗಿದ್ದಾಗ ಇವ್ರು ಸುಮ್ನೆ ಫ್ರೆಂಡ್ ಸರ್ಕಲ್ ಅಲ್ಲಿ ಹೋಗಿ, ಇವ್ರು ಕುಡಿತಾ ಇರ್ಲಿಲ್ಲ, ಮೊದ್ಲು ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ. ಹೋಗಿ ಹಿಂಗೆ ಫ್ರೆಂಡ್ಸ್ ಜೊತೆ ಹೋಗಿ 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 ಹೋದ್ರು ಕುಡಿ ಊಟ ಬರೋರು. ಅದೇನಾಯ್ತು ಏನೋ, ಒಂದು ದಿವಸ ಮಾತ್ರ ಕುಡಿದ್ರು. ಒಂದ್ ದಿವಸ ಮಾತ್ರ ಕುಡ್ದವ್ರು ಕಂಟಿನ್ಯೂ ಮಾಡ್ಕೊಂಡ್ಬಿಟ್ರು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಸಿಕ್ಕಾಬಟ್ಟೆ ಕುಡಿಯಕ್ ಸ್ಟಾರ್ಟ್ ಮಾಡ್ಕೊಂಡ್ರು. ಜಗಳ ಮನೇಲಿ ಅದೇ ಜಗಳ, ಯಾವಾಗ್ಲೂ ಅದೇ ಜಗಳ, ಕುಡಿತಿ ಅನ್ನೋದಕ್ಕೆ ಜಗಳ, ಸಿಕ್ಕಾಬಟ್ಟೆ ಜಗಳ, ಹಿಂಗೆ ಆಗ್ತಾ ಇತ್ತು ಜಗಳ. ಅಂತ ಇದ್ರಲ್ಲೂ ನಾವು ಒಂದ್ ಇದು ತಗೊಂಡ್ವಿ, ಮನೆ ತಗೊಂಡ್ವಿ, ಒಂದ್ ಸೀಟ್ ಮನೆ ತಗೊಂಡ್ವಿ. ಸೀಟ್ ಮನೆ ತಗೊಂಡು ಅಲ್ಲೇ ವಾಸವಾಗಿದ್ದು ಆ ಸಾಲೆಲ್ಲ ತೀರ್ಸ್ಕೊಂಡ್ವಿ. ಆಮೇಲೆ ಇವ್ರು ಕುಡ್ತಾ ಬಿಡ್ಲಿಲ್ಲ, ನಾನು ಹೇಳಿ ಸಾಕಾಗೋಯ್ತು. ಆಮೇಲೆ ಇನ್ನೊಂದ್ ಬಿಹೇವಿಯರ್ ಅಂದ್ರೆ, ಹ್ಯಾಬಿಟ್ ಅಂದ್ರೆ, ನಾನೇ ದೇವ್ರು, ನನ್ನಿಂದನೇ ಎಲ್ಲ ನಡೆಯೋದು ಪ್ರಪಂಚ, ಹಂಗೆ ಹಿಂಗೆ ಇದೇ ತರ ಟಾರ್ಚರ್ ಕೊಡೋಕ್ ಸ್ಟಾರ್ಟ್ ಮಾಡಿದ್ರು ಅವ್ರು. ನಾನೇ ದೇವ್ರು, ನಾನೇ ದೇವ್ರು, ನನ್ನಿಂದನೇ ಎಲ್ಲ ಪ್ರಪಂಚ ನಡೆಯೋದು, ನಾನ್ ಹೇಳದಂಗೆ ಎಲ್ಲ ಆಗೋದು, ಆತರ ಏನೋ ಅವರೇ ಅಂದ್ರೆ ಜಾಸ್ತಿ. ಇವರು ದೇವ್ರ ನಾಮ ಎಲ್ಲ 24 ಗಂಟೆ ಅದನ್ನೇ ಕೇಳೋದವ್ರು, ಬೇರೆ ಏನೂ ಕೇಳಲ್ಲ. ಕಿವಿಗೆ ಹಾಕೊಂಡ್ಬಿಟ್ರೆ 24 ಗಂಟೆ ಅದನ್ನೇ ಕೇಳ್ತಾರೆ. ಏನ್ ಕೇಳ್ತಾರೆ? ಅದು ಭಗವದ್ಗೀತೆದು, ಕೃಷ್ಣ ಪರಮಾತ್ಮಂದು, ಅಂದ್ರೆ ದೇವ್ರ ಬಗ್ಗೆ, ಅಂದ್ರೆ ಅದನ್ನೇ ನಾನೇ ಅಂತ ಅಳವಡಿಸ್ಕೊಂಡ್ಬಿಡ್ತಾರ ಅವ್ರು. ಆ ಪಿಕ್ಚರ್ ಅಲ್ಲಿ ಬರೋದ್ನ ನಾನೇ ಅದು ಅಂತ ಅಳವಡಿಸ್ಕೊಂಡ್ಬಿಡ್ತಾರ, ಆತರ. ಆಮೇಲೆ ಇವರಿಂದ ಸುಮ್ನೆ ಎಲ್ಲಾ ಕಡೆ, ಎಲ್ಲ ನಮ್ಮ ಮನೆ ಕಡೆ ಎಲ್ಲ ಒಪ್ಕೊಂಡ್ರು, ಮದ್ವೆ ಆದ್ಮೇಲೆ ಎಲ್ಲ ಒಪ್ಕೊಂಡಿದ್ರು. ಆಮೇಲೆ ಇವ್ರ ಬಿಹೇವಿಯರ್ ನೋಡಿ ಅವರು ಒಂಥರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಮಾಡ್ಕೊಂಡ್ಲು, ಇಂಥ ಗಂಡು ಮಾಡ್ಕೊಂಡ್ಲು. ಬಿಹೇವಿಯರ್ ಅಂದ್ರೆ ಹಂಗೆ. ಬಿಹೇವಿಯರ್ ಅಂದ್ರೆ ಏನು? ಬಿಹೇವಿಯರ್ ಅಂದ್ರೆ ನಾನೇ ದೇವ್ರು. ಇವ್ರು ಕುಡ್ದಾಗ ಸಿಕ್ಕಾಪಟ್ಟೆ ಅದು ಇದ್ ಮಾಡೋದು. ಆಮೇಲೆ ಆತರ ನರ್ತರ ಮಾಡೋದು, ಆತರ ಡ್ಯಾನ್ಸ್ ಮಾಡೋದು, ಇದ್ ಮಾಡೋದು, ಕೋಪೋಗಿ ಇದ್ ಮಾಡೋದು, ಆತರ. ಈಗ ಟಿವಿಲೆಲ್ಲ ಬರ್ತಾ ಇರ್ತದಲ್ಲ ಪ್ರೋಗ್ರಾಮ್, ದೇವ್ರದ್ದು ಎಲ್ಲ ಫಿಲಮ್ಸ್ ಎಲ್ಲ ಬರ್ತಾ ಇರ್ತದಲ್ಲ, ಅದೇ ತರ ಅದೇ ನಾನೇ, ದೇವ್ರು ನಾನೇ, ಇದೇ ತರ ನಾನು ಅನ್ನೋದು ಒಂಥರ ಇದ್ ಮಾಡ್ಕೊಂಡ್ಬಿಟ್ರು. ಒಂಥರ ಮರ್ಯಾದಿ ಎಲ್ಲೆಲ್ಲಿ ಬೇಕು ಏನ್ ಮಾತಾಡೋದು ಅಂತ ಗೊತ್ತಾಗಲ್ಲ. ಸುಮ್ನೆ ಕುಡ್ದು ಇದ್ ಮಾಡೋದು, ಜಗಳ ಮಾಡೋದು, ಎಲ್ಲಾರನ್ನು ಬೈಯೋದು, ಈ ತರ ಮಾಡ್ತಾನೆ ಇದ್ರು. ಆಮೇಲೆ ಜಾಸ್ತಿ ಡ್ರಿಂಕ್ಸ್ ಜಾಸ್ತಿ ಮಾಡೋರು. ಅವ್ರು ಕುಡ್ರೆ ಒಂದ್ ಸತಿಗೆ 6-7 ಕ್ವಾರ್ಟರ್ ಕುಡಿತಾರೆ ಅಂತ ಮನುಷ್ಯ. ಆಗ್ಲೇ ದೇವ್ರು ಬರ್ತಿದ್ದ ಅಥವಾ ಬೇರೆ ಟೈಮಲ್ಲ? ಬೇರೆ ಟೈಮಲ್ಲಿ, ಆ ಟೈಮಲ್ಲೇ ಬರ್ತಾ ಇತ್ತು. ಆ ಟೈಮಲ್ಲಿ ಬರ್ತಾಗಲ್ಲ. ಮತ್ತೆ ಬೇರೆ ಟೈಮಲ್ವೇ ಒಂಥರ ಏನೋ ಒಂಥರ ಗುರುಜಿ ಏನಂತಂದ್ರೆ ಹೇಳಕ್ಕೆ ಆಗಲ್ಲ ಅದನ್ನ. ಒಂದ್ ಟೈಮ್ ಇದ್ದಂಗ ಒಂದು ಟೈಮ್ ಇರಲ್ಲ. ಒಂದ್ ಟೈಮ್ ಈಗ ಯಾರೋ ಇದಾರೆ, ಇರು ಸುಮ್ನಿರನ, ಅದೆಲ್ಲ ಏನಿಲ್ಲ. ಒಂಥರ ಮರ್ಯಾದೆಗೆ ಅಂಜಲ್ಲ, ಬಿಡು ಅದೇನಕ್ಕೆ ಇದೇನಕ್ಕೆ ಆತರ. ಅವ್ರು ನಮ್ಮನೆಯವರೆಲ್ಲ ಒಂಥರ ಇನ್ಸಲ್ಟ್ ಮಾಡಕ್ ಸ್ಟಾರ್ಟ್ ಮಾಡೋದು ನನಗೆ. ನೋಡು ಇದ್ನ ಕಟ್ಕೊಂಡು ಮರ್ಯಾದೆ ಇಲ್ಲ, ಎಲ್ಲೋದು ಹಂಗೆ ಹಿಂಗೆ ಅಂತ. ನಾನೇನ್ ಮಾಡಿದ್ವಿ, ಎಲ್ಲಾ ಫಂಕ್ಷನ್ ಕರ್ಕೊಂಡು ಹೋಗಿ ಸ್ಟಾಪ್ ಮಾಡಿದೆ ಅವ್ರನ್ನ. ಇವ್ರು ಮಾತಾಡ್ತಾರಲ್ಲ ಅಂತ. ನಾವ್ ಹೋಗೋದ್ ಬೇಕಾದ್ರೆ ನಾವು ಹೋಯ್ತಿವಿ, ಬೆಳೆದವರೇ ಬಿಡ್ತೀವಿ. ಇವ್ರನ್ನಂತೂ ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಹಂಗೆ ಇದ್ದು ಎಲ್ಲಾ ಮಾಡಿದ್ವಿ. ಇವಾಗ ಅವ್ರ ನರ್ತನ ಸಹಿಸಕ್ ಆಗ್ತಾ ಇಲ್ಲ. ಆಮೇಲೆ ಸೂಸೈಡ್ ಅಟೆಂಪ್ಟ್ ಮಾಡಕ್ ಬೇರೆ ಮಾಡ್ಕೊಂಡಿದ್ರಂತ ಅವ್ರು 10 ಸತಿ. ಅದನ್ನ ಸತ್ತಿಲ್ಲ ಅಂತಾರೆ. ಈಗ ಇವ್ರೇನಾರ ಮಾಡ್ಕೊಂಡು ಹೋಗಿದ್ರು ಅವ್ರು. ಅದೇ ನನಗ್ ಏನು ಕುಡಿತಿದೆ ಅಂತ ಕೇಳಿದ್ರೆ ಅವ್ರು ಹೇಳೋದು ಏನ್ ಗೊತ್ತಾ, ನನ್ ಖುಷಿಗೆ ಕುಡಿತಿರೋದು ಅಂತ ಹೇಳ್ತಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ ಗುರುಜಿ. ಇವ್ರಮ್ಮ ಬೇರೆ ಈಗ ನೋಡಕ್ ಆಗದೆ ಅವ್ರು ಹೋಗಿ ಊರಲ್ಲಿ ಇದಾರೆ ಅವರು. ಇವ್ರು ದೇವ್ರ ತರ ಡ್ಯಾನ್ಸ್ ಮಾಡೋದು ಅಥವಾ ನಾನೇ ಅದು ಅನ್ನೋ ಈ ವರ್ತನೆ ವೇಷ ಕುಡ್ದಾಗ ಮಾತ್ರನ? ಸಾಮಾನ್ಯವಾಗಿದ್ದಾಗ್ಲೂ ಹಂಗೇನ ಅವರು? ಸಾಮಾನ್ಯವಾಗಿದ್ದಾಗ್ಲೂ ಹಂಗೆ. ಅಂದ್ರೆ ಇದು ತಡಿಯೋಕ್ಕಾಗದೆ ಅವ್ರ ಅಮ್ಮ ಹೊಂಟೋಗಿರೋದ? ಹೌದು. ಕುಡಿಯೋದು ಜಾಸ್ತಿಯಾಗಿ ಬೈಯೋದು, ಬಾಯಿ ಬಂದಂಗೆ. ನೀನೇನ್ ಮಾಡಿದ್ಯಾ ನನಗೆ, ನೀನೇ ಬಿಟ್ಟಿದ್ಯಾ, ನಮ್ಮ ಅಜ್ಜಿ ತಾತ ಸಾಕಿರೋದು ನನ್ನ, ಹಂಗೆ ಹಿಂಗೆ, ನೀನೇನ್ ಮಾಡಿದ್ಯಾ, ಒಂಥರ ವಾಚ ಸದ್ಯದ ಬೈಯೋದು. ಅವ್ರಿಗೆ ಅದೆಲ್ಲ ಸಹಿಸಲ್ಲ ಅವಮ್ಮ. ಆದ್ರೂ ರಿಯಾಬ್ ಸೆಂಟರ್ಗೆಲ್ಲ ಸೇರಿಸ್ತೆ ಅವ್ರನ್ನ. ಒಂದ್ಸರಿ ಮತ್ತೆ ರಿಯಾಬ್ ಸೆಂಟರ್ ಸೇರಿಸ್ದೆ. ಬಂದಾಗ 1 ತಿಂಗಳು ಸುಮ್ನೆ ಇರೋದು, ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋದು.
ನಾನು ಒಂದ್ಸತಿ ಸೇರಿಸ್ದೆ, ಸುಮ್ನೆ ಯಾಕೋ ಸರಿ ಹೋಗಲ್ಲ ಅಂದ್ಬಿಟ್ಟು ಇವಾಗ ಸುಮ್ನೆ ಆಗಿದ್ದೀನಿ. ಏನ್ ಮಾಡ್ಬೇಕಂತಾನೆ ನನಗೆ ಗೊತ್ತಾಯ್ತಲ್ಲ ಗುರುಜಿ. ನಿಮ್ ಜೊತೆ ಎಲ್ಲ ಕೆಲಸ ಮಾಡಲ್ವಾ ಅವರು? ಅಂದ್ರೆ ಅವ್ರು ಮನ್ಸು ಬಿಟ್ಟು ಕೆಲಸ ಮಾಡಲ್ಲ, ಬೇಕಾದಷ್ಟು ಮಾಡ್ಬೋದು, ಅವ್ರಿಗೆ ಇಷ್ಟ ಇದ್ರೆ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ ಆತರ. ಅಂದ್ರೆ ಅವು ಸ್ವಇಚ್ಛೆಯಿಂದನೇ ಮಾಡಲ್ಲ ಕೆಲ್ಸನ. ಮದುವೆ ಆದ ಕಾಲದಿಂದಲೂ ಇದೆಯಾ ಅಥವಾ ಇತ್ತೀಚಿಗ? ಇಲ್ಲ ಇಲ್ಲ ಇಲ್ಲ, ಕುಡಿಯೋ ಸ್ಟಾರ್ಟ್ ಯಾವಾಗ ಮಾಡ್ಕೊಂಡ್ರು ಅವಾಗಿಂದ. ಮದ್ವೆಯಾಗಿ 3-4 ವರ್ಷ ಚೆನ್ನಾಗಿದ್ವಿ, ಆ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡಾಗಿದ್ದಾನೆ ಈ ತರ ಕುಡಿಯೋ ಸ್ಟಾರ್ಟ್ ಬಗ್ಗೆ ಎಲ್ಲ ಕೇಳ್ತಾ ಅದು ಬೇರೆ ಭಾವನೆ ಬರ್ಬೇಕಿತ್ತಲ್ಲ, ಹಿಂಗೆ ಯಾಕೆ ಬಂತು ಕೇಳ್ದ? ನೀವೇ ಹೇಳ್ತೀರಿ ಯಾವಾಗ್ಲೂ ಅದನ್ನೇ ಕೇಳ್ತಾರೆ ದೇವ್ರದ್ದು ಅಂತ ಕೇಳಿಯೂ ಯಾವಾಗ್ಲೂ ಅದನ್ನೇ ಕೇಳ್ತಾರೆ. ಅದನ್ನೇನೋ ಮೊಬೈಲ್ ಕಿತ್ಕೊಂಡ್ರೆ ನಾವಂತೂ ಉಳಿಯೋದು ಹಿಂಗಿಲ್ಲ. ಈ ತರ ಮೊಬೈಲ್ ಇಂದಾನೆ ಎಷ್ಟೋ ದಿವಸ ಜಗಳ ಕೇಳ್ಬೇಡಿ ಅಂತ ಎಷ್ಟೋ ಹೇಳಿದೀನಿ. ಏನ್ ಕೇಳ್ತಿದ್ರು? ಭಗವದ್ಗೀತೆ ಇದನ್ನೆಲ್ಲ ಕೇಳ್ತಿದ್ರ? ಭಗವದ್ಗೀತೆ ಕೇಳ್ತಾರೆ, ಮತ್ತೆ ಅದೇ ಶ್ರೀಕೃಷ್ಣ ಪರಮಾತ್ಮದು, ರಾಮಂದು ಎಲ್ಲಾ ದೇವ್ರದ್ದು ಕೇಳ್ತಾರೆ. ಬರೀ ದೇವ್ರದ್ದೇ ಕೇಳೋದು, ಬೇರೆ ಯಾವ್ದು ಕೇಳಲ್ಲ ಅವರು, ದೇವ್ರದ್ದೇ ಕೇಳೋದು. ಕೇಳ್ತಾ ಅವನಿಗೆ ಶರಣ ಆಗಬೇಕು, ಅಪ್ಪ ನೀನ್ ದೊಡ್ಡವ, ನಾನ್ ನಿನ್ ದಾಸ ಅನ್ಬೇಕು ಅಂದ್ರೆ ಅಧ್ಯಾತ್ಮ ಈ ರೀತಿ ತಂದು ಇರುತ್ತೆ. ಆಮೇಲೆ ಒಂದ್ಸತಿ ಬೈಯೋದು, ಫುಲ್ ದೇವ್ರನ್ನ ಒಂದ್ಸತಿ ಬೈದ್ ಬಿಡೋದು, ಆಮೇಲೆ ಒಂದ್ಸತಿ ಹೊಗಳೋದು, ಒಂದ್ಸತಿ ಬೈಯೋದು, ಒಂದ್ಸತಿ ಹೊಗಳೋದು. ಅದ್ ಯಾವ ಮನಸ್ಥಿತಿ ಅಂತಾನೆ ಗೊತ್ತಾಯ್ತಿಲ್ಲ ಗುರುಜಿ. ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಿಲ್ಲ, ಏನು ಅಂತಾನೆ ಗೊತ್ತಾಯ್ತಿಲ್ಲ. ಮಕ್ಕಳು ಅಂದ್ರೆ ಮಗಳು ಇನ್ನೊಂದು ಚಿಕ್ಕ ಮಗಳಿದ್ದಾಳೆ. ಇಬ್ರು ಮಕ್ಳು ಇದಾರೆ, ಇಲ್ಲೇ ಜೊತೆಗೆ ಇರ್ತಾರೆ. ಆದ್ರೆ ಇವ್ರ ಆ ಬಿಹೇವಿಯರ್ಗೆ ಇಬ್ರಿಗೂ ಇಷ್ಟ ಆಗಲ್ಲ. ಅವ್ರು ಬೈತಾರೆ, ಎಷ್ಟು ಹೇಳಿದ್ರು ಇವ್ರು ಕೇಳಾಗಲ್ಲ, ಬೈತಾರೆ. ಅದಕ್ಕೆ ಅರ್ಧ ಮನೆ ಜಗಳ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಏನ್ ಮಾಡೋದು ಗುರುಜಿ, ನನ್ಗಂತೂ ಗೊತ್ತೇ ಆಗ್ತಿಲ್ಲ. ನಾಟಕ ಆಡ್ಬೇಕಾದ್ರೆ ಬರುತ್ತಲ್ಲ ಆ ತರನ ಅಥವಾ ಏನು? ಇಲ್ಲ ನಾಟಕ ಆಡ್ಬೇಕಂತಲ್ಲ, ಅದ್ ಏನ್ ಕುಡ್ದಾಗ ನಾಟಕ ಆಡ್ತಾರೋ, ಅದ್ ಏನ್ ಮಾಡ್ತಾರೋ ಒಂದು ಗೊತ್ತಿಲ್ಲ. ಮಾಮೂಲಿ ಟೈಮಲ್ವೇ ಅದನ್ನೇ ಹೇಳ್ತಾರದೆ, ಎಲ್ಲಾರ್ಗು ಬಂದರ್ಗೆಲ್ಲ ಅದೇ ಹೇಳೋದು, ನೀವು ಅದ್ರ ಶರಣಾಗಿ, ಈ ದೇವ್ರ ಶರಣಾಗಿ, ಆ ದೇವ್ರ ಶರಣಾಗಿ, ಹಂಗೆ ಹಿಂಗೆ ಅನ್ನೋದೇ. ಮತ್ತೆ ಕೆಲಸ ಮಾಡಿ ನಾನು ಇಂಥ ಕೆಲಸ ಮಾಡ್ಬೇಕು, ಜವಾಬ್ದಾರಿನೇ ಇಲ್ಲ ಅವ್ರಿಗೆ. ಬರೀ ಬಿಡು ಮಾಡ್ತಾಳೆ, ಬಿಡು ಮಾಡ್ತಾಳೆ. ಒಂಚೂರು ಕನಿಕರ ಅನ್ನೋದೇ ಇಲ್ಲ. ಮೊದ್ಲೆಲ್ಲ ಇತ್ತು ಗುರುಜಿ, ಏನಾದ್ರು ಮಾಡ್ತಿದ್ರೆ ಸುಸ್ತಾ ಇದ್ರೆ ಬಿಡು ಹೋಗ್ ಮಾಡ್ತೀನಿ ಹಂಗೆ ಏನದು. ಈಗ ಆತರ ಕನಿಕರನೇ ಇಲ್ಲ ಅಪ್ಪ. ಅದ್ ಏನಂತಾನು ನನಗೂ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ತೋರ್ಸ್ಬೇಕು, ಎಲ್ಲಿ ಬಿಡ್ಬೇಕು, ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ ನನಗೆ. ಸೈಕಿಯಾಟ್ರಿಸ್ಟ್ ತೋರ್ಸಿದೀರಾ? ಸೈಕಿಯಾಟ್ರಿಸ್ಟ್ ತೋರ್ಸಕ್ ಬರ್ಬೇಕಲ್ಲ ಗುರುಜಿ ಇವ್ರು. ನಾನೇನೋ ಮಾಡ್ಬಿಡ್ತಾಳೆ ಇವಳು, ನನ್ಗೆ ನನ್ನೇನ ಯಾವ ತೋರ್ಸಕ್ ಹೋಗ್ತೀಯಾ ಹಂಗೆ ಹಿಂಗೆ ಅಂತ ಎಲ್ಲೂ ಬರಲ್ಲ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ ನನಗೆ. ಇತ್ತು ಈ ಕಡೆ ಅತ್ತೆ ಸಪೋರ್ಟು ಇಲ್ಲ. ಇಬ್ರು ಮಕ್ಳು ಇಟ್ಕೊಂಡು ಈ ಹೋಟ್ಲನ್ನೇ ಮಾಡೋದ, ಮಕ್ಳನ್ನೇ ಓದಿಸ್ತೋ. ಗುರುಜಿ ಮಕ್ಳಿಗೆ ಎಷ್ಟು ವಯಸ್ಸವ ಅಂದೆ? ಅವಳು ದೊಡ್ಡವಳಿಗೆ 90 ವರ್ಷ, ಅಯ್ಯೋ ಚಿಕ್ಕವಳಿಗೆ 12 ವರ್ಷ. ಎಲ್ಲ ಕೈಗೆ ಬಂದಿರೋರೆ ಆಲಯ. ಇವ್ರ ಬಿಹೇವಿಯರ್ ಇಂದ ಹೊರಗಡೆ ಇವರು ಮನೆಯಿಂದ ಆಚೆಗೆ ಹೋಗಲ್ಲ. ಒಂಥರ ಏನೋ ಒಂಥರ ಸಂಕೋಚ ಪಡ್ಕೋತಾರ ಮಕ್ಳೆಲ್ಲ. ಇವ್ರು ಹಿಂಗ್ ಆಡ್ತಾರಲ್ಲ, ಹೊರಗಡೆ ಎಲ್ಲ ಆತರ ಆಡ್ಕೊಂಡ್ ಬಂದಾಗ ಜನಗಳೆಲ್ಲ ಇದ್ ಮಾಡ್ತಾರೆ. ನಾವ್ ಜನಗಳು ತಲೆ ಕೆಸ್ಕೋಲ್ಲ ಬಿಡಿ, ಯಾಕಂದ್ರೆ ಓದ್ತಿದ್ದವ್ರು ಏನೋ ಸರಿ ಹೋಗುತ್ತೆ, ಇವ್ರು ಸರಿ ಹೋದ್ರೆ ಸಾಕಲ್ಲ ಅಂತ ಎಲ್ಲಿ ತೋರ್ಸೋಣ ಬಾ, ಆ ದೇವಸ್ಥಾನಕ್ಕೆ ಹೋದ್ರೆ ನಾನ್ ಏನ್ ಮಾಡಕ್ಕಾಗಲ್ಲ, ನೀನ್ ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋಗಿ ಏನು ಮಾಡಕ್ಕಾಗಲ್ಲ ಅಂತಾರೆ. ಏನ್ ಮಾಡ್ಬೇಕಂತ ಗೊತ್ತಾಯ್ತಾ? ಈ ಕಡೆ ಅಣ್ಣ ತಂಗಿರ್ ಸಪೋರ್ಟ್ ಇಲ್ಲ, ಈ ಕಡೆ ಏನಿಲ್ಲ. ಅವರು ಇಲ್ಲ ಕೇಳಲ್ಲ. ಹೇಳಿದ್ರೆ ಅವ್ರನ್ನೇ ಬೈತಾರೆ ಆತರ. ಎಲ್ಲಾರ ಕೇಳಕ್ ಹೋದ್ರೆ, ಎಲ್ಲ ದೇವಸ್ಥಾನ ಕೇಳಕ್ ಹೋದ್ರೆ ಅವ್ರನ್ನೇ ಬೈತಾರೆ. ಅವನೇನ್ ಹಿಂಗೆ, ಇವನೇನ್ ಹಂಗೆ. ಏನ್ ಮಾಡ್ಬೇಕಂತ ಗೊತ್ತಾಯ್ತಲ್ಲ ಗುರುಜಿ ನನಗೆ. ನೆಮ್ಮದಿ ಇಲ್ಲ, ಶಾಂತಿ ಮನೇಲಿ ಶಾಂತಿ ನೆಮ್ಮದಿನೇ ಇಲ್ಲ. ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ತಲ್ಲ. ಒಂದು ದಿವಸ ನೆಮ್ಮದಿ ಇಲ್ದಿರಂಗಿಲ್ಲ. ಕಣ್ಣೀರ್ ಹಾಕದೆ, ಡೈಲಿ ಕಣ್ಣೀರ್ ಹಾಕದೆ ಕೆಲ್ಸ. ಏನ್ ಮಾಡ್ಬೇಕು? ಕೆಲಸ ಮಾಡ್ತಿಲ್ಲ ಅನ್ನೋ ದುಃಖವ, ಅಥವಾ ಅವ್ರಿದ್ದು ವರ್ತನೆಗಳು ನಮ್ಗೆ ಅಸಹ್ಯ ಮೂಡಿಸ್ತಿದ್ದಾವೆ, ಅಥವಾ ವರ್ತನೆಗಳು ಸರ್. ಅವ್ರ ಕೆಲಸ ಮಾಡೋದೇ ಬೇಡ ಬೇಕಾರೆ, ಮನೇಲಿ ನೆಮ್ಮದಿಯಾಗಿ ಇರ್ಲಿ ಬೇಕಾರೆ, ನಮ್ ಜೊತೆ ಸಪೋರ್ಟ್ ಮಾಡ್ಕೊಂಡು. ಈ ವರ್ತನೆಗಳು ನಮ್ಗೆ ತಡೆಯಕ್ ಆಗ್ತಾ ಇಲ್ಲ. ವರ್ತನೆಗಳು ತಡೆಯಕ್, ಕುಡ್ದು ಬಿಡೋದು ಜಾಸ್ತಿಯಾ, ಇದ್ ಮಾಡೋದು. ಆ ಕಡೆ ಅಲ್ಲೆಲ್ಲ ಡ್ಯಾನ್ಸ್ ಮಾಡೋದು, ಬೀದಿಲೆಲ್ಲ ಡ್ಯಾನ್ಸ್ ಮಾಡೋದು. ಅಲ್ಲಿ 4 ಜನ ನಾವು ಓಡಾಡ್ತಿದ್ದಾಗ ನನ್ ಮಕ್ಕ ನೋಡ್ತಾರೆ. ಅದು ಆ ತರ ಪರಿಸ್ಥಿತಿ. ಒಂದು ವರ್ತನೆ ನೋಡಕ್ಕಾಗದೆ ಇವಾಗ ಇವ್ರು ಬೇಕು ಮಾತು ಮುಂಚೆ ಡೈವರ್ಸ್ ತಗೋ, ನನಗೆ ಇಷ್ಟ ಇಲ್ಲ ನಿಮ್ ಜೊತೆ ಬದುಕೋಕೆ, ಡೈವರ್ಸ್ ತಗೋ ಅಂತಾರೆ. ಹೇಳಿದ್ಕೆಲ್ಲ ಡೈವರ್ಸ್ ತಗೋ ಅಂತಾರೆ. ಏನ್ ಮಾಡೋದು ಗುರುಜಿ ನಂಗೆ ಗೊತ್ತಾಗ. ಮಕ್ಕಳು ನಾವು ನೋಡ್ಕೋತೀವಿ, ನೀನ್ ಕೊಟ್ಬಿಡು, ನಾವ್ ನೋಡ್ಕೋತೀವಿ ಕೊಟ್ಬಿಡು ಅಂತಾರೆ. ನನ್ ಜನಗಳೆಲ್ಲ ಆಡ್ಕೊಂತಾರೆ. ಒಬ್ಬರಿಗೆ ಕೊಟ್ಟು ಒಬ್ರು ಮದ್ವೆ ಇನ್ನೊಬ್ಬರ ಜೊತೆ ಹಿಂಗ್ ಮಾಡ್ತಾಳೆ ಅಂತ ಅನ್ನೋದಕ್ಕೋಸ್ಕರ ಸುಮ್ನೆ ಇದ್ದಿದ್ದು.
ಏನ್ ಮಾಡ್ಬೇಕಂದ್ರೆ ಗೊತ್ತಾಯ್ತಲ್ಲ ನನಗೆ. ಜನಗಳು ಆಡ್ಕತಾರೆ ಅಂತ ನಾನು ಸಹಿಸ್ತಾ ಇದ್ದೀನಿ. ಕುಡ್ದು 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 ಕಾಯಿಲೆ ಬರೋ ಸ್ಥಿತಿಲಿ ಇದ್ದಾರ ಅವರು? ಅಲ್ಲಿ ನೋವುತ್ತೆ ಇಲ್ಲಿ ನೋವುತ್ತೆ ಅಂತ ಹೇಳ್ತಾರೆ, ಆದ್ರೂ ಕುಡಿಯೋದ್ ಬಿಡಲ್ಲ. ಆಮೇಲೆ ಕುಡಿಯೋದ್ ಬಿಡೋದಿರ್ಲಿ, ಬೀದಿಲಿ ಆಡೋ ಅವತಾರಗಳನ್ನ ನೋಡಕ್ ಆಗಲ್ಲ ಗುರುಜಿ. ಒಂದು ಚೂರು ಮಗ ಅಂಗಡಿ ಹತ್ರನು ಹಂಗೆ ಆಡ್ತಾರೆ, ಎಲ್ಲಾ ಕಡೆನೂ ಹಿಂಗೆ ಆಡ್ತಾರೆ. ನನಗೆ ಅದ್ರಿಂದ ಬೇಸತ್ತು ಹೋಗ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ. ಯಾವ ಜೀವನನೇ ಬೇಡ ಅಂತ ಬಿಡೋದಿದ್ದು. ಈಗೆಲ್ಲ ಹೋಗಿ ಡಾಕ್ಟ್ರು ಅಥವಾ ಇನ್ನೆಲ್ಲ ತೋರಿಸ್ನಿ ಅಂದ್ರೆ ಅವ್ರು ಬರಲ್ವಾ? ಇಲ್ಲ ಬರಲ್ಲ, ಎಷ್ಟು ಕರೆದು ಬರಲ್ಲ. ರಿಯಾಬ್ ಸೆಂಟರ್ ಸೇರ್ಸನ್ ಅಂತಾರೆ, ರಿಯಾಬ್ ಸೆಂಟರ್ ಸೇರ್ಸ ನೀನು ಬಂದು ನೆಕ್ಸ್ಟ್ ಡೇನೆ ನೀನ್ ಕೊಲೆ ಮಾಡ್ತೀನಿ ಅಂತಾರೆ. ಈ ಬೈದಲ್ಲಿ ಹೆಂಗ್ ಗುರುಜಿ ಸೇರ್ಸೋದು? ಹೋಲಿ ಕುಡಿಯೋದ್ ಬಿಡ್ಸಕ್ ಸೇರ್ಸನ್ ಅಂದ್ರೆ ಬಂದು ನೆಕ್ಸ್ಟ್ ಡೇ ಏನಾರ ಮಾಡ್ಬಿಟ್ರೆ ಕೋಪಕ್ಕೆ ಏನ್ ಮಾಡೋದು ಅನ್ನೋದಕ್ಕೋಸ್ಕರ ಸುಮ್ನೆ. ಆಯ್ತವ, ಈಗ ಈತನ ಕುಣಿತ, ಈ ದೊಂಬರಾಟಗಳು, ಈಗ ಇನ್ನೂ ಇದು ಗೊತ್ತಿಲ್ಲ ಸರ್, ಇನ್ನೂ ಇದು ಈತನ ಈ ವರ್ತನೆ ಇನ್ನೂ ಗೊತ್ತಿಲ್ಲದವ್ರು ನಮ್ಮವ್ರು ತುಂಬ ಅವರೇ ಅಂತ ಇದೆಯಾ? ಎಲ್ಲ ಆಲ್ಮೋಸ್ಟ್ ಗೊತ್ತಾಗ್ಬಿಟ್ಟಿದೆಯೋ ಈತನ ವರ್ತನೆ? ಎಲ್ಲ ಗೊತ್ತಾಗ್ಬಿಟ್ಟೈತೆ ಆಲ್ರೆಡಿ ಎಲ್ಲಾ ಕಡೆ. ಇಲ್ಲಿ ಅಂದ್ರೆ ಇನ್ನು ನೀನು ಓದೋತ್ತ ಕಡೆ ಒಂದ್ಸತಿ ಆದ್ರೆ ಏನೋ ಒಂಥರ ಮರಿಬೋದು. ಡೈಲಿ ಮಾಡ್ತಾನೆ ಇದ್ರೆ ಹೆಂಗೆ ಗುರುಜಿ ಮಕ ತೋರ್ಸೋದು ಹೊರಗಡೆ ನಾವು? ಆಯ್ತು, ನಿನ್ನ ಅಥವಾ ನಿಮ್ಮ ಈ ನೋವು ಅರ್ಥ ಪೂರ್ಣವಾದದ್ದೇ. ಆದರೆ ಯಾವುದು ಈಗಾಗಲೇ ಎಲ್ಲರಿಗೂ ಗೊತ್ತಾಗಿ ಹೋಗೋದೆಲ್ಲ ಹೋಗಾಯಿತೋ, ಇನ್ನು ಅದಕ್ಕೆ ದುಃಖ ಪಡೋದ್ರಲ್ಲಿ ಅರ್ಥ ಇಲ್ಲ. ಈಗ ಬದುಕನ್ನು ಕಟ್ಟಿಕೊಳ್ಳೋದು ಬಹಳ ದೊಡ್ಡ ಸ್ಥಾನವೋ ಏನೇ ಆಗಲಿ, ಬದುಕು ಕಟ್ಟಿಕೊಳ್ಳಬೇಕು, ಅನಿವಾರ್ಯ, ಕಟ್ಟಿಕೊಳ್ಳಬೇಕು, ಇದು ಅನಿವಾರ್ಯವೋ? ಈತನ ಈ ವರ್ತನೆ ಈಗ ನೀನು ಎಲ್ಲಿ ಹೋದ್ರೂ ಇದು ತಪ್ಪಲ್ಲ. ಅಂಡ್ ನನ್ನ ಪ್ರಕಾರ ಇದು ಯಾವುದೋ ಒಂದು ದುರಂತದಲ್ಲಿ ಕಾಯಿಲೆ ಕಸಾನೆ ಬಂದು ಹಾಸಿಗೆ ಹಿಡ್ದಾಗಲಿ ಇದು ನಿಲ್ಲೋದು. ಅಲ್ಲಿವರೆಗೂ ಅಂದ್ರೆ ಹಂಗಾಗಲಿ ಅಂತ ಹೇಳಲ್ಲ, ಬಟ್ ಅದಕ್ಕೆ ಬೇರೆ ದಾರಿ ಇಲ್ಲ. ಈಗ ಎಲ್ಲೋ ಒಂದು ಸೈಕಿಯಾಟ್ರಿಸ್ಟ್ ಟ್ರೀಟ್ಮೆಂಟ್ ಕೊಟ್ಟು ವೈದ್ಯರನ್ನ ಮೊರೆ ಹೋಗಿ ಅವರನ್ನೇ ನಾರಾಯಣ ಅಂದ್ಕೊಂಡು ಅವ್ರನ್ನ ನೋಡಪ್ಪ ನಿನಗೇನು ಬರೋ ಆಲೋಚನೆಗಳಲ್ಲಿ ಯಾಕೋ ವಿಕಾರ ಇದೆ, ಅದರಲ್ಲಿ ಸ್ಪಿರಿಚುವಾಲಿಟಿ ಅಥವಾ ದಿವ್ಯತೆ ಇಲ್ಲ, ನಿನ್ನ ವರ್ತನೆ ಅದು ದಿವ್ಯತೆ ಅಲ್ಲ, ಅದೊಂದು ಡೆವಿಲ್ ಅಂದರೆ ದೆವ್ವದ ಸೂಚನೆ, ಇದು ಯಾಕೋ ಸರಿ ಬರಲ್ಲ, ಒಂಚೂರು ನೋಡಪ್ಪ ತೋರಿಸ್ಗಳಯ್ಯ ಅಂತ ಹೇಳೋಣ ಅಂದರೆ ಅವ್ರಿಗೆ ಹೋಗಲ್ಲ. ಅಂದರೆ ಯಾವಾಗ ಅವರು ಚಿಕಿತ್ಸೆ ಅಥವಾ ತನ್ನ ವರ್ತನೆ ಕುರಿತು ಅವರಿಗೆ ಒಂದು ಅಸಮಾಧಾನ ಇಲ್ಲ, ಅವರಿಗೆ ಒಂದು ದುಃಖ ಇಲ್ಲ, ಅವರಿಗೆ ಇದನ್ನು ಸರಿ ಮಾಡಿಕೊಳ್ಬೇಕು ಅನ್ನೋ ಹಸಿವಿಲ್ಲ ಅಂದರೆ ನಿಮ್ಮ ಎಲ್ಲ ಪ್ರಯತ್ನಗಳು ಅಲ್ಲಿ ವಿಫಲ ಪ್ರಯತ್ನ. ನಾನು ಹೇಳೋದು, ಅಲ್ಲಿ ಹಿಂಗೆ ಮಾಡ್ತಾರೆ, ಹಿಂಗೆ ಆಡ್ಕೊಳ್ತಾರೆ, ಅಲ್ಲಿ ಜನ ನನ್ನ ನೋಡ್ತಾರೆ, ನೋಡವ್ವ ಅಲ್ಲಿ ಯಾರ್ಯಾರಿಗೆ ನಿನ್ನ ಬಗ್ಗೆ ಗೊತ್ತು ಅವರೆಲ್ಲರಿಗೂ ಒಂದಂತೂ ಅರಿವಿದೆ, ಇದಕ್ಕೂ ಅಥವಾ ಈತ ಹಿಂಗೆ ಆಡೋದಕ್ಕೂ ನಿನಗೂ ಏನು ಸಂಬಂಧ ಇಲ್ಲ. ಇದೊಂದೊಂದು ಹುಚ್ಚು ಬುದ್ಧಿ ಅಂದರೆ ಅದು ಹೋಗ್ತಾ 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 ಅದಿದೆ ಬಿಡು ಅನ್ನೋ ಸ್ಥಿತಿಗೆ ಬರೋವರೆಗೂ ನೀವು ಸುಮ್ಮನೆ ಇರಬೇಕು. ಅದೀಗ ಆಲ್ರೆಡಿ ಬಂದಿರ್ಬೋದು, ಅದು ಬೇರೆ. ಆದರೆ ಇಲ್ಲಿಂದ ತುಂಬ ದುಃಖಿತಳಾಗಿ ಡೈವೋರ್ಸ್ ಕೊಟ್ಟು ಅದು ಮಾಡಿ ಈ ವಯಸ್ಸು ನಿಂದದಲ್ಲ, ವಯಸ್ಸು ಅಲ್ಲ ಒಂದು. ಆ್ಯಂಡ್ ಎರಡನೇದು, ಹೀಗೆ ರಸ್ತೆ ಬದಿಯಲ್ಲಿ ಹೋಟ್ಲ್ ಹಾಕೊಂಡು ಬದುಕ್ತಿರೋ ತಾಯಿಯಾಗಿ ಅಥವಾ ಅಷ್ಟು ಶ್ರಮ ಪಡ್ತಿರೋ ಹೆಣ್ಮಗಳಾಗಿ ಹಂಗೆ ಅಲ್ಲಿಂತೆ ಬದುಕು ನಡೆಸ್ಕೊಂಡು ಕಷ್ಟಪಟ್ಟುಕೊಂಡು ಮಕ್ಕಳು ಸಾಕೊಂಡು ಹೋಗ್ತಿರೋರಿಗೆ ಈತನ ನೋಡಿ ಯಾರು ನಿನ್ನ ಕಡೆ ನೋಡಿ ನಕ್ರುವ ಅದನ್ನು ಹೊಟ್ಟೆಗೆ ಹಾಕೊಂಡು ಜೀರ್ಣಿಸಿಕೊಳ್ಳುವಷ್ಟು ಶಕ್ತಿ ಇದ್ದಾಗಲೇ ಮಾತ್ರ ನೀವು ರಸ್ತೆ ಬದಿ ಹೋಟ್ಲಿಕ್ಕೊಂಡು ಜೀವನ ಮಾಡ್ಲಿಕ್ಕೆ ಸಾಧ್ಯ. ಈ ಥರದಕ್ಕೆ ಈಗ ಈತ ಕುಡಿತಾನೆ ಇದು ಮಾಡ್ತಾನೆ, ನೋಡಪ್ಪ ಈತನ ಯಾವುದನ್ನು ಈಗ ನೀನು ಸರಿ ಮಾಡ್ಲಿಕ್ಕೆ ಆಗಲ್ಲ. ಒಂದು ವೇಳೆ ಅದಕ್ಕೊಂದು ಸಾಧ್ಯತೆ ಇದೆ, ಸೈಕಿಯಾಟ್ರಿಸ್ಟಿಗೆ ತೋರಿಸ್ಬೇಕು ಅಥವಾ ಅಂಥದ್ದೇನೋ ಒಂದೆರಡು ಮಾತ್ರೆ ತಗೊಳ್ಬೇಕು ಅಥವಾ ಅವ್ರಿಗೊಂದು ಸರಿಯಾದ ಕೌನ್ಸಿಲಿಂಗ್ ಬೇಕು. ಇದು ಯಾವುದಕ್ಕೂ ಆತ ವೇದಿಕೆಗೆ ಅಥವಾ ಅಲ್ಲಿ ಬಂದು ಆ ಪೂಜೆಗೆ ಕೂತ್ಕೊಳ್ತಾ ಇಲ್ಲ ಅಂದರೆ ಏನು ಮಾಡ್ತೀಯ? ಅದನ್ನು ಅಲ್ಲಿ ಕೂತರೆ ವರ್ತನೆ ಅಂದ್ಕೊಳ್ಳೋಣ. ಹಾಗಾಗಿ ನಿಮಗೆ ಹೇಳೋದು, ಈತನ ವರ್ತನೆ ಅದರಿಂದ ನಿಮಗಾಗೋ ಅವಮಾನ, ಇದಕ್ಕಿಂತ ಹೆಚ್ಚಿನ ಮಹತ್ವ ನಿಮ್ಮ ದುಡಿಮೆ, ನಿಮ್ಮ ಜೀವನ. ಈಗೇನು ನಿಮ್ಮ ಸ್ವಂತ ಯಾರನ್ನು ಹೇಳ್ದೆ ಕೇಳಿ ಅಥವಾ ಯಾರ ಹತ್ರನೂ ಉಗಿಸ್ಕೊಳ್ಳದೆ ಬಯಸ್ಕೊಳ್ಳದೆ ಭಗವಂತ ನಿಮಗೊಂದು ಅನ್ನಕ್ಕೆ ದಾರಿ ಮಾಡಿಕೊಟ್ಟಿದ್ದಾನೆ, ಹೌದಲ್ಲ? ಇದು ನೀವು ಏನೋ ದೊಡ್ಡ ಹೌದು, ಅದು ಮರ್ಯಾದೆ ಹಾಳಾಗುವಂಥದ್ದೇ. ಬಟ್ ಮರ್ಯಾದೆ, ಹೊಟ್ಟೆ ಪಾಡು ಇವೆರಡರಲ್ಲಿ ಯಾವುದವ ಮೊದಲು?
ಹೊಟ್ಟೆಪಾಡ ಮರ್ಯಾದೆಗಿಂತ ಹೊಟ್ಟೆಪಾಡಗ. ಹೌದು, ಈಗ ಮರ್ಯಾದೆ ಮುಖ್ಯ. ಅದು ಮರ್ಯಾದೆ ನೀವೇ ಏನೋ ಹೊಲಸು ಬುದ್ಧಿ ತೋರಿ ತಕ್ಕೊಂಡ್ರೆ ಅದು ನೀವು ದುಃಖ ಪಡಬೇಕು. ಹೌದಪ್ಪ, ಒಟ್ಟಿಗೆ ಮರ್ಯಾದೆ ಮುಖ್ಯ. ಬೇರೆಯವ್ರು ಯಾರಿಂದಲೂ ನಮ್ ತಪ್ಪಿಲ್ದೆ ಹೋದ್ರು ಅದು ಆಯ್ತಿದೆ ಅಂದ್ರೆ ಅವಾಗ ನೋ ಮರ್ಯಾದೆ ಗಿರ್ಯಾದೆ ಹೊಟ್ಟೆಪಾಡು. ಯಾಕಂದ್ರೆ ಅದು ನಮ್ಮಿಂದ ಆಗ್ತಿರೋದಲ್ಲ ಅದು. ಹೌದು. ಆಗ ಇವನ್ನ ವಿಭಾಗಿಸಬೇಕು, ಬಿಡಿಯಾಗಿ ಬಿಡಿಸಬೇಕು. ಹೌದಪ್ಪ, ನಾವೇ ಏನೋ ಗಂಡನಿಗೆ ಕುಡಿಸಿ ತಿನ್ನಿಸಿ ಅವನಿಗೇನೋ ಹುಚ್ಚಿಡಿಸಿ ನಾವು ದೊಂಬರಾಟ ಆಡಿ ಮರ್ಯಾದೆ ಹೋದರೆ, ಹೌದಪ್ಪ ನಾನು ಮರ್ಯಾದೆ ಕಳ್ಕೊಂಡು ಬಿಟ್ಟೆ ಅಂತ ಊಟ ಬಿಟ್ಟು ಕೆಲಸ ಬಿಟ್ಟು ದುಡಿಮೆ ಬಿಟ್ಟು ಮಾಸ್ಕೆ ಹಿಡಿದು ಮಣ್ಣಾಗಿ ಹೋಗ್ಬಿಡ್ಬೋದು. ಇದು ಯಾವುದಕ್ಕೂ ನಾನು ಕಾರಣ ಅಲ್ಲ. ಇವನ್ ಈತ ₹1 ಗಂಡನಾಗಿ ಯಜಮಾನಾಗಿ ತಂದು ಹಾಕದೆ ಹೋದ್ರು, ನಾನು ದುಡ್ದು ನಾನು ಸಾಕಿ ನಾನು ಕಷ್ಟಪಟ್ಟು ಮಕ್ಳನ್ನ ಸಾಕು ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಮರ್ಯಾದೆ ಹಂಗೂ ಹೋಗ್ತಾ ಇದೆ ಅಂದರೆ ಅದು ಭಗವಂತನ ಇಚ್ಛೆ. ಅಂದ್ರೆ ಯಾಕಂದ್ರೆ ನನ್ನ ದುರ್ಬುದ್ಧಿಯಿಂದ ಕಳ್ಕೊಳ್ತಿರೋದಲ್ಲ ಅದು. ಈ ಸಮಯದಲ್ಲಿ ಈಗಾಗಲೇ ಎಲ್ಲ ಜನರು ನೋಡಿ ಮುಗಿದು ಹೋಗಿದೆಯೋ ಅದ್ರ ಬಗ್ಗೆ ಹೊಸದಾಗಿ ಕೊರಗೋದ್ರಲ್ಲಿ ಅರ್ಥವೇ ಇಲ್ಲ. ಮುಗಿದು ಹೋಗಿದೆ. ಆತ ಇನ್ನೂ ಬೀದಿಲೆಲ್ಲ ಬಿದ್ದು ಒದ್ದಾಡಿ ಏನು ಮಾಡಿದ್ರು ನಿಮಗೆ ಅಯ್ಯೋ ಆತ ಒಬ್ಬ ಹುಚ್ಚ ಅಂದುಕೊಂಡು ಬದುಕಿ ನಿಮ್ಮ ಜೀವನವನ್ನ ಅದೇ ಜಾಗದಲ್ಲಿ ನಿಂತು ಮುನ್ನಡೆಸಿ. ಡೈವರ್ಸ್ ಅಂತ ಹೋದ್ರೆ ಅದು ಬೇರೆದೇ ತಪ್ಪು ಅಂದ್ರೆ ಅದು ಬೇರೆ ಅರ್ಥ ಬರುತ್ತೆ. ಅದು ಏನಾಗುತ್ತೆ, ಈಗ ಈತ ಮುಂದಿನ ತಿಂಗಳು ಬೀಳ್ತಾನೋ, ಮುಂದಿನ 3 ಅಥವಾ 4 ತಿಂಗಳು ಒಳಗಡೆ ಬೀಳ್ತಾನೋ, ಬಿದ್ದಾಗ ನೋಡ್ಲಿಕ್ಕೆ ಅದು ನಿನ್ ಕರ್ತವ್ಯ. ಅದು ಮನೆಗೆ ಬಂದು 2 ಸಲಿ, ಒಂದ್ಸಲಿ ಪಿಸ್ತೂಲ್ ಆಗಿತ್ತು ಅದನ್ನು ತೋರಿಸ್ದೆ. ಒಂದ್ಸಲಿ ಇದೇ ಕೋಪಕ್ಕೆ ಕೈ ಬೆರಳು ಕಟ್ ಮಾಡ್ಕೊಂಡ್ಬಿಟ್ಟಿದ್ರು, ಅದನ್ನು ಹಾಸ್ಪಿಟಲ್ ಕರ್ಕೊಂಡೋಗಿ ನಾನೇ ತೋರಿಸ್ದೆ. ಇಷ್ಟೊಂದೆಲ್ಲ ಜವಾಬ್ದಾರಿ ಎತ್ಕೊಂಡು ಮಾಡ್ಬೇಕಾದ್ರೆ ಇವ್ರು ಸಪೋರ್ಟ್ ಮಾಡಕ್ಕೆ ಕಷ್ಟ ಗುರೂಜಿ, ಸಪೋರ್ಟ್ ಮಾಡಕ್ಕೆ. ಆಮೇಲೆ ಮಾತು ಮುಂಚೆ ನಾನು ಇನ್ನೊಂದು ಮದುವೆ ಆಯ್ತೀನಿ, ನನಗೇನಿದೆ ನಾನು ಕೊಟ್ಬಿಡು ಹೋಗ್ತೀನಿ, ನಾನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲ ಆರಂಭದಲ್ಲಿ ಮದುವೆ ಆಗೋ ಸಮಯದಲ್ಲಿ ಎಲ್ಲ ಭವಿಷ್ಯ ಯೋಚನೆ ಮಾಡಿರ್ಬೇಕು. ಏನ್ ಮಾಡ್ತೀರಿ, ಬಂದ್ಬಿಟ್ಟಿದ್ದೀರಿ. ನಾನು ಹೇಳೋದು ಏನಂದ್ರೆ, ಮುಂದಿನ 6 ತಿಂಗಳೊಳಗಡೆ ಈತನ ಎಲ್ಲ ದುರ್ವರ್ತನೆಗಳು ಕಾಯಿಲೆಯಿಂದ ಸರಿ ಹೋಗುತ್ತವೋ, ದುರಂತದಿಂದ ಸರಿ ಹೋಗುತ್ತವೋ, ಒಟ್ಟಿನಾಗ ನಿನ್ನ ಮನೆಗೆ, ನಿನ್ನ ಮಕ್ಕಳ ನಾಳೆ ಬದುಕಿಗೆ, ಅವರ ಜೀವನ, ಅವರ ಮದುವೆ ಅದ್ಯಾವುದಕ್ಕೂ ಕೊಡದಾಗ ಕೇಳಿಸ್ಕೊ. ಬೇಡ, ಅದೆಲ್ಲ ನೀನು ತುಂಬಾ ಕೊರಗುತ್ತಾ ಕೂತ್ಕೊಳ್ಳೋ ಸ್ಥಿತಿಲಿ ಇಲ್ಲವ ನೀನು. ಏನು ತಡೆಯಪ್ಪ, ಇಷ್ಟು ದಿನ ಎಲ್ಲಾರ ಮುಂದೆನೂ ನ್ಯಾಯ ಹೇಳ್ತಿದ್ದವನು ಇದಕ್ಕಿದ್ದಂಗೆ ಹಿಂಗ ಆಡ್ತವನಿ ಅಂತ ಏನಿಲ್ಲ, ಉದ್ದಕ್ಕೂ ಅದೇ ಬಂದಂಗ ಆಯ್ತು. ಹೌದಲ್ಲ? ತಡೆಯಪ್ಪ ಈಗ ಮರ್ಯಾದೆ ಕೆಡುತ್ತು ಅಂತ ಏನಿಲ್ಲ, ಬಹಳ ಸಮಯದಿಂದಲೂ ಇದು ಹಿಂಗೆ ಬಂದಿದೆ. ಅದನ್ನ ಅಧ್ಯಾತ್ಮ ಅಂತ ತಪ್ಪು ಕಲ್ಪನೆ ಕೊಡೋದು ಬೇಡ. ಅದಕ್ಕೆ ಅದು ಅಧ್ಯಾತ್ಮ ಅಲ್ಲ. ಅಧ್ಯಾತ್ಮ ಎಂತ ರಾಕ್ಷಸನನ್ನು ಒಂದು ಕಡೆ ಮೂಲೆಯಲ್ಲಿ ಕೂತು ಚಿನ್ಮುದ್ರೆ ಹಾಕಿ ತಪಸ್ಸು ಮಾಡ್ಲಿಕ್ಕೆ ಪ್ರೇರೇಪಿಸುತ್ತೆ, ಅಥವಾ ಮಾಡೋ ಕೆಲಸದಲ್ಲಿ ತಲ್ಲೀನಾಗ್ಲಿಕ್ಕೆ ಪ್ರೇರೇಪಿಸುತ್ತೆ. ಅದು ಈ ತರ ಹುಚ್ಚುಚ್ಚಂಗ ಆಡಿ ಅಂತ ಹೇಳಲ್ಲ. ಭಗವಂತನ, ಹೌದು, ಆ ಪರಮಾತ್ಮನ ಅಂಶವೇ ಆತ್ಮ ಇರಬಹುದು, ಆದ್ರೆ ನಮಗಿಂತ ಹಿರಿದಾದವನು ಅವನಿಗೆ ಶರಣಾಗುವುದು, ನಾನು ಭಕ್ತನಾಗಿ ನನಗೆ ಉಳಿದಿರುವ ದಾರಿ ಇನ್ನೆಲ್ಲವೂ ಸುಳ್ಳು, ಅವನಿಗೆ ಶರಣಾಗುವುದೇ ಭಕ್ತಿ, ಅವನ್ನ ಸ್ತುತಿಸೋದೇ ನಿಜವಾದ ಬದುಕಿನ ಹಾಡು, ಅವನಲ್ಲಿ ಸೇರುವುದೇ ಮುಕ್ತಿ, ಅವನೇ ನಮ್ಮ ಗುರಿ. ಅವನನ್ನ ಮತ್ತೆ ನಾನು ಇವೆರಡನ್ನು ಪ್ರತ್ಯೇಕವಾಗಿ ನೋಡಿದ್ರೆ ಅದು ಅಧ್ಯಾತ್ಮ. ಇಲ್ಲ ನಾನೇ ಅವನು ಅಂದಾಗ ಅದು ಹೆಂಗಾಗುತ್ತೆ ಕತೆ? ಅಲ್ಲ, ಮೂಲ ಆಳ ಸತ್ಯ ಇರ್ಬೋದು, ಬಟ್ ಮನುಷ್ಯನಾಗಿ ಹಂಗೆ ನಾನು ದೊಂಬರಾಟ ಆಡ್ತಾ ಹೋದ್ರೆ ಅದು ಮುಕ್ತಿಯ ಹಂತಕ್ಕೆ ಹೋಗೋ ಅಧ್ಯಾತ್ಮ ಅಲ್ಲ, ಅದು ಹುಚ್ಚಿಡಿಸೋ ಅಧ್ಯಾತ್ಮ. ಆಮೇಲೆ ಪೂಜೆ ಡೈಲಿ ಪೂಜೆ ಮಾಡ್ತಾರೆ. ಆ ಗಂಧದ ಕಡ್ಡಿ ಆರಂಗಿಲ್ಲ, ಆ ದೀಪ ಆರಂಗಿಲ್ಲ, ಎಣ್ಣೆ ಬಿಡ್ತಾ ಇರೋದು ಯಾವಾಗ್ಲೂ, ಕುಡದೇ ಇರಲಿ ಯಾವಾಗ್ಲೂ ಹಚ್ತಾರನ್ನೇ ದೀಪ. ಆಯ್ತು, ಅದ್ರ ಪಾಡಿಗೆ ಅದು ಏನಾದ್ರೂ ಮಾಡ್ಕೊಳ್ಳಿ. ನಾನು ಹೇಳ್ತೀನಲ್ಲ, ಒಂದು ಮುಂದಿನ 6-7 ತಿಂಗಳು ನಿಮ್ಗೆ ಅದರಿಂದ ಯಾವುದೇ ತೊಂದರೆ ಆಗದಂಗೆ, ಬುದ್ಧಿಯಲ್ಲಿ ಬದಲಾವಣೆ ಆಗುತ್ತೋ ಇಲ್ಲ ರೋಗ ಬಂದು ಬುದ್ಧಿ ಕಲಿಸುತ್ತೋ ಏನಾಗುತ್ತೋ, ಒಟ್ಟಿನಾಗೆ ನೀವು ಬಿಡಿಸ್ಕೊಳ್ಳೋ ಯೋಚನೆಗೆ ಹೋಗಬೇಡಿ. ನಾಳೆ ಆತ ಬಿದ್ದು ಕೇಡುಗಾಲ ಬಂದ್ರು ನೀವು ಅನ್ನ ಹಾಕೋ ಕರ್ತವ್ಯ ನೀವು ಮಾಡಬೇಕು. ಆಯ್ತಾ? ನೀವು ಧೈರ್ಯವಾಗಿ ನಿನ್ನ ಕೆಲಸ ಏನು ಹೋಟ್ಲದ ಏನೋ ಮಾಡ್ತೀರಿ ಅದೊಂದು ಧೈರ್ಯ. ಯಾಕಂದ್ರೆ ಅನ್ನದ ದಾರಿನೇ ಇದ್ರ ಜೊತೆ ಹೋರಾಡ್ತಾ ಕೂಗಾಡ್ತಾ ಅನ್ನದ ದಾರಿ ಹೊಟ್ಟೆಪಾಡು ಕಳೆದು ಹೋದ್ರೆ ಆಮೇಲೆ ಇದಕ್ಕಿಂತ ದೊಡ್ಡ ನರಕ ಅದು. ಈತ ಇನ್ನ 1000 ದೊಂಬರಾಟ ಆಡ್ಲಿ, ಏನು ಸೇರ್ಕೊಂಡು ನಗು, ಏನ್ ತೊಂದರೆ ಇಲ್ಲ.
ನನ್ನ ಶ್ರಮದಿಂದ ಮನೆ ಕಟ್ತಾ ಇದೀನಿ ಗುರುಜಿ. ಇವಾಗ ಮನೆ ಕಟ್ತಾ ಇದೀನಿ, 3 ಫ್ಲೋರ್ ಮನೆ ಕಟ್ತಾ ಇದೀನಿ, ಮನೆ ಫಿನಿಶಿಂಗ್ ಆಗ್ತಾ ಇದೆ ಇವಾಗ. ಆಗ್ಲವ, ಎಲ್ಲ ಒಳ್ಳೇದಾಗುತ್ತೆ, ಯೋಚಿಸಬೇಡ. ಕರೆ ಸಿಕ್ಕಿದೆ, ಅಂಜ್ಕೊಂಡಿದ್ದೀಯಾ, ಕೃಷ್ಣನ ಅನುಗ್ರಹ ಇದೆ, ಎಲ್ಲ ಒಳ್ಳೇದಾಗುತ್ತೆ. ಅವ್ರನ್ನ ದ್ವೇಷಿಸಬೇಡ. ಕೆಲವೊಮ್ಮೆ ಹಂಗೆ ಆಗ್ತವ, ಏನು ಮಾಡ್ತೀಯಾ, ಹುಚ್ಚಿಡ್ದಂಗ ಏನೋ ಒಂದು ಭಾವನೆ. ಭಗವಂತನ ಹುಚ್ಚಿಡಬೇಕು ನಿಜ, ಆದ್ರೆ ಅದು ಇನ್ನೊಬ್ಬರಿಗೆ ಹಿಂಸೆ ಕೊಡುವಷ್ಟು ಆಗಬಾರದು. ಅದು ನಾನು ಮುಂದೆ ಯೋಚನೆ ಮಾಡ್ತಾರೆ ಅಂದ್ರೆ, ಮಗಳಿದ್ದಾಳೆ ಮದುವೆ ಮಾಡಕ್ಕೆ, ಈ ತರ ಮತ್ತೆ ಅದೇ ಯೋಚಿಸಬೇಡವ್ವ. ಏನೆಂದು ಒಂದು ಮದುವೆ ಆಗಿ ಮಗು ಇದ್ದಿದ್ ನಿನ್ ಮದುವೆನೇ ಆಗೋಯ್ತು, ಆಕೆ ಮದುವೆ ಆಗಲ್ವಾ? ಕಾಲ ಬದಲಾಗಿದೆ. ಅವೆಲ್ಲ ಯೋಚಿಸ್ತಾ ಕೊರಗ್ತಾ ಸುಮ್ಮನೆ ನಿನ್ನ ಬೆಳವಣಿಗೆ ಹಾಳು ಮಾಡಿಕೊಳ್ಬೇಡ. ಅದು ಆಗೋ ಟೈಮಿಗೆ ಆಗುತ್ತೆ. ಈಗ ಓನ್ಲಿ ಆತ ಬಂದ್ರೆ 3 ಹೊತ್ತು ಊಟ ಇಕ್ತೀಯ, ಮಕ್ಕಳು ಜೊತೆ ಇಲ್ದ್ರಮ್ಮ ನಾವು ಧೈರ್ಯವಾಗಿ ಬದುಕೋಣ, ಅದನ್ನೆಲ್ಲ ಕೇರ್ ಮಾಡಿಕೊಂಡು ನಾವು ಕಷ್ಟಪಡಿಬೇಕು, ದುಡಿಬೇಕು, ಅಂಗಡಿಲಿ ಅಡುಗೆ ಮಾಡಬೇಕು, ಬಡಿಸ್ಬೇಕು, ದುಡಿಬೇಕು, ಮನೆಗೆ ಬಂದು ಜೀವನ ಮಾಡಬೇಕು. ಆಡ್ಕೊಳ್ಳೋರು ಯಾರು ಕೊಡಲ್ಲ. ಇಲ್ಲಲ್ದಿರ್ ಇನ್ನೊಂದು ಕಡೆಗೆ ಹೋಗೋಣ, ಈ ಧೈರ್ಯ ತೋರಿಸು, ಭಗವಂತ ದಾರಿ ತೋರಿಸು. ಮಕ್ಳು ಮುಂದೆ ನೀವು ಅದೇ ಮಾತಾಡಬೇಕು. ನೀವು ಮಕ್ಳ ಮುಂದೆ ಅವ್ರ ತಾಳಕ್ಕೆ ತಕ್ಕಂಗೆ ನೀವು ಕಡಮ ಹೋಗ್ಬಿಡೋಣ ಹಂಗೆ ಹಿಂಗೆ ಅಂದರೆ ಸರಿ, ಎಲ್ಲಿ ಹೋಗಿ ಅಲ್ಲಿ ಕೈ ಕೊಟ್ರ ಮೇಲೆ ಇದು ಇಲ್ಲ ಅದು ಇಲ್ಲ ಅನ್ನಂಗೆ ಆಗುತ್ತೆ ಜೀವನ. ಅದು ಬೇಡವ್ವ. ಏನು ಮಾಡ್ತಾ ಇದೆಯೋ ಅದನ್ನು ಚೆನ್ನಾಗಿ ಮಾಡ್ತಾ ಇದೆಯಾ, ಮುಂದುವರ್ಸು. ಈ ಕಡೆಯ ದೊಂಬರಾಟ ಕಡಿಮೆ ಖಂಡಿತ ಆಗುತ್ತೆ. ನೀನು ಕೇವಲ ಆ ಜೀವ ಬಿದ್ದಂತ ಕಾಲಕ್ಕೆ ನೋಡ್ಕೋ ಅಷ್ಟೇ. ಅಲ್ಲ, ಈ ರಿಯಾಬ್ ಸೆಂಟರ್ ಸೇರ್ಸಿದ್ರೆ ಅಲ್ಲೇ 3 ತಿಂಗಳು ಟ್ರೀಟ್ಮೆಂಟ್ ಕೊಡಿಸ್ಬೋದು. ಬೇಡ, ಈಗ ನಾನು ಏನು ಹೇಳ್ತೀನಿ, ಸೇರ್ಸಿದ್ರೆ ಮತ್ ನಿನ್ಗೇನೋ ಮಾಡುವಷ್ಟು ಅಜ್ಞಾನ ಇದೆ ಆತನಿಗೀಗ. ಅದು ಮಾಡೋವಷ್ಟಲ್ಲ, ಟ್ರೀಟ್ಮೆಂಟ್ ತಗೊಳಗಲ್ಲ ಇವರು. ಅಲ್ಲ, ಅದು ಅಲ್ಲೇ ಸ್ಪೆಷಲಿಸ್ಟ್ ಹತ್ರ ಟ್ರೀಟ್ಮೆಂಟ್ ಕೊಡ್ಸ್ಬೋದಲ್ಲ ಅಂತ ಅಲ್ಲಿ ಸೇರ್ಸಿದ್ರೆ. ಈಗ ನಾನು ಹೇಳುದು ಹಂಗೆ ಅವ್ರು ಒಪ್ತಾರೆ ಅಂದ್ರೆ ನಾನೇ 1000 ದಾರಿ ಹೇಳಿನಿ. ಒಪ್ಪಲ್ಲ ಸಮಸ್ಯೆ ಅಲ್ವಾ? ಮತ್ತೆ ಅಲ್ಲಿಂದ ಬಂದು ನಾನು ನಿನ್ ಕೊಂದ್ ಹಾಕ್ತೀನಿ ಇದ್ರೆ ಏನ್ ಮಾಡ್ತೀಯ? ಅದನ್ನ ಮಾತ್ರ ಗ್ಯಾರಂಟಿ ತುಂಬಾ ಸಿಕ್ತಿದೆ ಇವಾಗ. ಬೀದಿಯಲ್ಲೇ ಸರಿ ಹೋಗುತ್ತೆ, ಯೋಚಿಸಬೇಡ. ಬೀದಿಯಲ್ಲಿ ಯಾವ್ದು ದೊಂಬರಾಟ ಇದೆ ಅಲ್ಲೇ ಸರಿ ಹೋಗುತ್ತೆ. ಈಗ ಎಲ್ಲೋ ಸೇರಿಸುವುದು ತಪ್ಪು ಅಂತ ನಾನು ಹೇಳಲ್ಲ, ಬಟ್ ಅಲ್ಲಿ ನಿನ್ ಪ್ರಾಣ ಯಾಕೆ ನೀನ್ ಹಾನಿ ಮಾಡ್ಕೊಳ್ತೀಯ? ಬೇಡಪ್ಪ, ಮಕ್ಳಿದಾವೆ, ಪರವಾಗಿಲ್ಲ, ಜೀವನ ಪೂರ್ತಿ ಇದೆ ಹಿಂಗೆ ಇದ್ರು ಏನ್ ತೊಂದರೆ ಇಲ್ಲ ಅನ್ನೋ ಮಟ್ಟಿಗೆ ಗಟ್ಟಿಯಾಗು. ಅದ್ರ ನಡುವೆ ಪವಾಡದಂತೆ ಏನೋ ಸರಿ ಹೋದ್ರೆ ಅದು ಬೋನಸ್. ಸುಮ್ನೆ ಕನ್ಸು ಕಟ್ಕೊಂಡು ಕೂತ್ಕೊಂಡು ಮತ್ತೆ ಭ್ರಮೆಗೊಳಗಾಗ್ಬೇಡ. ಅಂತ ಯಾವ ಪ್ರಯತ್ನನು ಬೇಡಪ್ಪ. ಏನ್ ಚಿಕ್ಕ ಹುಡುಗ ಅಲ್ಲ. ಮತ್ತೆ ಇದು ಅಹಂಕಾರದ ರೋಗ, ಅದಕ್ಕೆ ವಿಧಿಯೇ ಮದ್ದು ಕೊಡುತ್ತೆ, ಅದಕ್ಕೆ ಇಲ್ಲಿ ಯಾವುದು ಮದ್ದಿಲ್ಲ. ಅಹಂಕಾರ ಜಾಸ್ತಿ ಇದೆ, ತುಂಬಾ ಅಹಂಕಾರ ಇದೆ. ಅದಕ್ಕೆ ಅವೆಲ್ಲ ಗರ್ಭದಿಂದಲೇ ಬಂದಿದ್ದಾವೆ, ಅವೆಲ್ಲ ವಿಧಿನೇ ಮದ್ದು ಕೊಡುತ್ತೆ. ನೀನು ಆ ಕಡೆ ಗಮನ ಕೊಡಬೇಡ, ದುಡಿಮೆ ಕಡೆ ಕೊಡು, ಆರೋಗ್ಯದ ಕಡೆ ಕೊಡು, ಮಕ್ಳು ಕಡೆ ಕೊಡು. ಇಂಥವೆಲ್ಲದ್ರ ನಡುವೆ ಆ ಸಾರ ಕೂಗಾಡಿ ಕಿರ್ಚಾಡ್ಲಿ, ನೀನು ಹೂ ಗಣಪ ಅಂತಲೇ ಇರು. ಈ ಹುಚ್ಚರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಡಾಕ್ಟ್ರು ಹುಚ್ಚನೇ ಆಗ್ಬೇಕ. ನೀವೆಲ್ಲ ಹುಚ್ಚರು, ನಾನು ಒಳ್ಳೆ ಡಾಕ್ಟ್ರು, ಸುಮ್ ಕೂತ್ಕೊಳ್ರಿ ಅಂದ್ರೆ ಸುಮ್ ಕೂತ್ಕೊಂಡಂಗಿದ್ರೆ ಅವ್ರನ್ನ ಹುಚ್ಚಾಸ್ಪತ್ರೆಗೆ ಕರ್ಕೊಂಬತ್ತಿದ್ರು. ಹಂಗೆ ಹುಚ್ಚರ ಜೊತೆ ಹುಚ್ಚರಾಗಿ ಇರ್ಬೇಕು, ಕೆಲವೊಮ್ಮೆ ದಡ್ರ ಜೊತೆ ದಡ್ಡರಾಗಿರ್ಬೇಕು. ಕೆಲಸ ಎಲ್ಲ ಮಾಡ್ತಾರೆ, ಮನ್ಸ್ ಕೊಟ್ರೆ ಕೆಲಸ ಎಲ್ಲ ಮಾಡ್ತಾರೆ, ಸೋಂಬೇರಿ ಬಿದ್ರೆ ಮಾಡಲ್ಲ. ಆತರ ಮಾಡಿದ್ರೆ ಮಾಡೇ ಬಿಡ್ತಾರೆ. ಅದೇ ಹೇಳಿದ್ನಲ್ಲ, 100ಕ್ಕೆ 100 ಅಲ್ಲದೆ ಇದ್ರು 100ಕ್ಕೆ 20 ಚೆನ್ನಾಗಿದ್ರು ಅದನ್ನೇ ಜಾಸ್ತಿ ಮಾಡ್ಕೊಳ್ತಾ ಹೋಗುದು ನಿಮ್ ಬುದ್ಧಿವಂತಿಕೆ. ಒಳ್ಳೇದ್ರ ಕಡೆ ಗಮನ ಕೊಡವ, ಬಿಡು, ಆ ಕಡೆ ಕೊರಗಬೇಡ. ಮನೆ ಕಟ್ಟಿದೀಯಾ, ಒಳ್ಳೇದಾಗಲಿ, ಮುಂದಿನ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಆಗಲಿ. ಮಕ್ಕಳ ಮದುವೆ ಕಾಲಕ್ಕೂ ಯಾವುದೇ ತೊಂದರೆ ಆಗದಂಗೆ ಭಗವಂತ ಕಾಪಾಡ್ತಾನೆ. ಡೋಂಟ್ ವರಿ, ಆಯ್ತಾ? ಕಷ್ಟಪಟ್ಟಿದ್ದೀಯಾ, ಆಗುತ್ತೆ. ನಮ್ದೇನು ಇಲ್ಲ, ಕೃಷ್ಣನ ಅನುಗ್ರಹ. ನಾವೊಂದು ಮಧ್ಯ ಅವನ ವಿಚಾರವನ್ನು ನಿಮಗೆ ತಲುಪಿಸಿದೆ ಅಷ್ಟೇ, ಏನು ತೊಂದರೆ ಆಗಲ್ಲ, ಧೈರ್ಯವಾಗಿರು. ಶುಭವಾಗ್ಲಿ ತಾಯಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಗೋವಿಂದ. ನೋಡಿ ಪಾಪ, ಹೆಣ್ಮಗಳು ಕಷ್ಟಪಟ್ಟಿದ್ದಾರೆ, ಜೀವನ ಕಟ್ಟಿಕೊಂಡಿದ್ದಾರೆ, ಏನೇನೋ ಕಷ್ಟಗಳು ಬಂದೋ ಜೀವನದಲ್ಲಿ. ಅದೇನೇ ಇರಲಿ, ಇವತ್ತು ಗಂಡ ಒಂಚೂರು ಒಳ್ಳೆ ರೀತಿಯಲ್ಲಿ ಬದುಕಿದ್ರೆ ಆ ಹೆಣ್ಮಗಳೇ ದೊಡ್ಡದು ಸಾಕ್ತಾರೆ. ಆ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಕೃಷ್ಣ, ಆ ಹೆಣ್ಮಕ್ಳಿಗೆ ಒಳ್ಳೆ ದಾರಿ ಆಗಲಿ, ಒಳ್ಳೇದಾಗಲಿ.